ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಇದು ಸ್ಪೆಷಲ್ನಲ್ಲೇ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಕರ್ನಾಟಕದಲ್ಲಿ ಕೆಲವೊಂದು ವಿಷಯಗಳು ಕೆಲವೊಂದು ಸಂದರ್ಭದಲ್ಲಿ ಇಂಟ್ರೆಸ್ಟಿಂಗ್ ಆಗಿರ್ತವೆ, ಇನ್ನು ಕೆಲವು ಸಂದರ್ಭದಲ್ಲಿ ಅನ್ಇಂಟ್ರೆಸ್ಟಿಂಗ್ ಆಗಿರ್ತವೆ. ಆದರೆ ಸದಾಕಾಲ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಕರ್ನಾಟಕದ ರಾಜಕಾರಣವೇ. ಕೆಲವು ದಿನಗಳ ಕಾಲ ತಣ್ಣಗಾದಂತೆ ಕಾಣ್ತಾ ಇದ್ದ ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರದ ಚರ್ಚೆಗಳು ಮತ್ತೆ ಬಿರುಸು ಪಡೆದುಕೊಂಡಿವೆ. ಇಂಥ ಸಂದರ್ಭದಲ್ಲಿ ಸ್ಪಷ್ಟ ನಿಲುವು ಹೊಂದಿರುವಂಥ ವ್ಯಕ್ತಿಯೊಬ್ಬರನ್ನು ನಮ್ಮ ಸ್ಟುಡಿಯೋಕ್ಕೆ ಕರೆಸಬೇಕು ಅಂತಿತ್ತು. ಇವತ್ತು ನಮ್ಮ ಜೊತೆಗೆ ಎಸ್ ಪೊನ್ನಣ್ಣ ಅವರಿದ್ದಾರೆ, ವಿರಾಜಪೇಟೆಯ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು. ಕಾರ್ಯಕ್ರಮಕ್ಕೆ ಸ್ವಾಗತ ಪೊನ್ನಣ್ಣ ಸರ್. ಅವ್ರನ್ನ ಪ್ರಶ್ನಿಸೋದಕ್ಕೆ ವಿವಿಧ ಪಕ್ಷಗಳಿಂದ ಕಾರ್ಯಕರ್ತರುಗಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ತಮಗೆ. ನನ್ನ ಬಾಲಕೃಷ್ಣ ಅವ್ರ ಬರ್ಡೇ ಇತ್ತಂತೆ, 4 ಸೀಸನ್ಸಲ್ಲಿ ಒಂದು ಪಾರ್ಟಿ ಕೊಟ್ಟರು, ಕರೆದಿರಲಿಲ್ವಾ ತಮ್ಮನ್ನ? ಇಲ್ಲ, ನನಗೆ ಕರೆದಿಲ್ಲ. ಓಕೆ, ವಿಶೇಷ ಕಾರಣಗಳೇನಾದರೂ? ಪಾರ್ಟಿದೊಂದು ಫೋಟೋ ಬಂತು ಸರ್, 18 ಜನ MLAಗಳಿದ್ದರು. 18 ಜನರಲ್ಲಿ ಕಾಮನಾಲಿಟೀಸ್ ಏನೇನು ಅಂತ ನೋಡ್ತಾ ಇದ್ವಿ. ಒಂದು ಅಫ್ಕೋರ್ಸ್ ಅವರೆಲ್ಲ ಕಾಂಗ್ರೆಸ್ ಶಾಸಕರುಗಳು, ಇನ್ನೊಂದು DK ಶಿವಕುಮಾರರಿಗೆ ನಿಷ್ಠ ಶಾಸಕರುಗಳು ಅನ್ನಿಸ್ತಾ ಇತ್ತು. ಕಾಂಗ್ರೆಸ್ ಶಾಸಕರಂದಮೇಲೆ ಕಾಂಗ್ರೆಸ್ಸಿಗೆ ನಿಷ್ಠ ಶಾಸಕರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ DK ಶಿವಕುಮಾರ್ ಅವ್ರಿಗೆ ನಿಷ್ಠಾವಂತರು ಇರ್ಬೋದು. ಓಕೆ, ಬಟ್ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿಗೆ ನಾವು ನಿಷ್ಠಾವಂತರು ಅಂತ ಹೇಳುವಂಥವ್ರು ಇದ್ದಾರೆ ನಿಮ್ಮಲ್ಲಿ. DK ಶಿವಕುಮಾರ್ ಅವ್ರು ಯಾರೂ ಕಾಣಿಸ್ಲಿಲ್ವಲ್ಲ ಅಲ್ಲಿ ಅಂತ ಆಶ್ಚರ್ಯ. DK ಶಿವಕುಮಾರ್ ಅವರೇ ಅನೇಕ ಬಾರಿ ಹೇಳಿದ್ದಾರೆ, ವ್ಯಕ್ತಿ ಪೂಜೆ ಮಾಡಬೇಡಿ, ನೀವು ಸಿದ್ಧಾಂತವನ್ನು ಪೂಜೆ ಮಾಡಿ, ಪಕ್ಷದ ಸಂಘಟನೆಯನ್ನು ಪೂಜೆ ಮಾಡಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಅದರಿಂದ ಇವರೆಲ್ಲ ಕೂಡ ನಮ್ಮ ಪಕ್ಷದ ಶಾಸಕರೇ, ನಾನು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕನೇ. ಅದು ಬಿಟ್ಟು ಬಹುಶಃ ಬಾಲಕೃಷ್ಣ ಅವರ ಹುಟ್ಟುಹಬ್ಬ, ಅದಕ್ಕೆ ಅವ್ರಿಗೆ ಯಾರು ಅವರ ಹತ್ತಿರದವರಿದ್ದಾರೆ, ಅವ್ರ ಸ್ನೇಹಿತರಿದ್ದಾರೆ, ಅವ್ರನ್ನ ಕರೆದಿರ್ಬೋದು. ಸೊ ಸ್ನೇಹಿತರ ವಲಯ ಅಂತ ಒಂದು ಇದೆ ಅಲ್ಲ, ಅವರು ಬಾಲಕೃಷ್ಣ ಅವರ ವೈಯಕ್ತಿಕ ಸ್ನೇಹಿತರು. ಈಗ ನನ್ನನ್ನು ಅವರು ಬರ್ತ್ಡೇಗೆ ಕರೀತಾರೆ ಅಂತ ಕೂಡ ನಾನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ, ಯಾಕಂದ್ರೆ ನನಗೇನಂತ ನನ್ನ ಪರಿಚಯ, ಅವರು ಮೊದಲಿಂದ ಪರಿಚಯನೇ. ಆದರೆ ನನಗೆ ಅವರೇನಂತ ಆತ್ಮೀಯ ಸ್ನೇಹಿತರು ಅಂತ ನಾನು ಹೇಳೋಕ್ಕಾಗೋದಿಲ್ಲ. ನನ್ನ ಬರ್ತ್ಡೇಗೆ ಯಾಕಪ್ಪ ಕರೆದಿಲ್ಲ ಅಂತ ಕೂಡ ನಾನು ಹೇಳೋಕ್ಕಾಗತ್ತಿಲ್ಲ. ಅವ್ರ ಬರ್ತ್ಡೇ ಅವ್ರಿಗೆ ಇದ್ದರೆ ಇಲ್ಲಿಂದ ನಿಮ್ಮ ಮೂಲಕ ಅವ್ರಿಗೆ ಶುಭ ಕೋರ್ತೀನಿ ಅಷ್ಟೇ. ಎಸ್. ಸೊ ನ್ಯೂಜಿಲೆಂಡು ಆಸ್ಟ್ರೇಲಿಯಾಗೆ ಒಂದು ಶಾಸಕರ ತಂಡ ಪ್ರವಾಸಕ್ಕೆ ಹೋಗಿದೆ, ಇನ್ನೇನು ವಾಪಸ್ ಬರ್ಬೇಕು. ಅವ್ರು ಕರೆದಿದ್ರಾ? ಇಲ್ಲ, ಅವರು ಕರೆದಿಲ್ಲ. ಅವರು ಕರೆದಿಲ್ಲ. ಇದು ಭಾಳ ಆಶ್ಚರ್ಯ ಆಗ್ತಾಯಿದೆ ನನಗೆ. ಅವ್ರು ಕರೆದಿಲ್ಲ ಅನ್ನೋದು ಆಶ್ಚರ್ಯ, ಬಾಲಕೃಷ್ಣ ಅವ್ರು ನಿಮ್ಮ ಮುಂದೆ ಬರ್ಡೇ ಕರೆದಿಲ್ಲ ಅನ್ನೋದು ನನಗೇನು ಆಶ್ಚರ್ಯ ಅಲ್ಲ. ಇಲ್ಲ, ಅವ್ರು ಕರೆದೂ ಇಲ್ಲ. ನನಗೆ ಅವರು ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಒಂದು 2 ದಿವಸ 3 ದಿವಸ ಮೊದಲು ಗೊತ್ತಾಯ್ತು ಅಷ್ಟೇ. ಓಕೆ. ಸರ್, ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರದ ಚರ್ಚೆ ಒಂದು ಸ್ವಲ್ಪ ದಿವಸ ತಣ್ಣಗಾಗಿತ್ತು. ಯಾವಾಗ DK ಶಿವಕುಮಾರ್ ಅವರು 4-5 ತಿಂಗಳಿಂದ ಪ್ರಯತ್ನಿಸ್ತಾ ಇದ್ದರೂ ಕೂಡ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವ್ರದ್ದೊಂದು ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ. ಅವ್ರ ಜೊತೆಗೆ ಭೇಟಿಯಾಗಿ ಮಾತುಕತೆ ನಡೆಸೋದಕ್ಕೆ ಅವಕಾಶ ಸಿಕ್ತು. ಅವ್ರು ಹೋಗಿ ಬಂದ ತಕ್ಷಣ ಸತೀಶ್ ಜಾರಕಿಹೊಳಿ ಅವರು ಹೋಗಿ, ಅದು ಏನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನು ಕರ್ಕೊಂಡು ದಿಲ್ಲಿಗೆ ಹೋಗ್ತಾರೆ. ಅವ್ರು 12 ಜನರನ್ನು ಅವ್ರು ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಹೊರಗೆ ಬಂದ ಮೇಲೆ ಹೇಳ್ತಾರೆ, ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನ ಹತ್ರ ಹೇಳಿದ್ರು ಅಂತಾರೆ. ಅದಾದಮೇಲೆ ಏಕಾಏಕಿ ಮತ್ತೆ ದಲಿತ ಮುಖ್ಯಮಂತ್ರಿಯ ಚರ್ಚೆ ಶುರುವಾಗುತ್ತೆ. ಇದೆಲ್ಲವನ್ನು ಡಾಟ್ಸ್ ಕನೆಕ್ಟ್ ಮಾಡಿ ನೋಡಿದಾಗ ಒಳಗಿಂದೊಳಗೆ ಏನೋ ಒಂದು ಆಗ್ತಿದೆ ಅನ್ನೋದರ ಸಂಶಯ ಬರ್ತಾ ಇದೆ. ಕರೆಕ್ಟ್ ಅಸ್ ಇಫ್ ಐ ಆಮ್ ರಾಂಗ್? ಅಲ್ಲ, ಈಗ ನೀವು 2013ರಿಂದ 2018ವರೆಗೂ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತ್ತು, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ದರು. ಹೌದು. ಆ ಸಂದರ್ಭದ ಸ್ವಲ್ಪ ಘಟನಾವಳಿಗಳನ್ನ ತಾವು ನೋಡಿದ್ರೆ, ಓಕೆ, ಆಗಲೂ ಕೂಡ ನಾಯಕರು ದೆಹಲಿಗೆ ಹೋಗುವಂಥದ್ದು ನಡೀತಾನೆ ಇತ್ತು. ಪರಮೇಶ್ವರ್ ಅವರು ಹೋಗಿದ್ದರು ಆ ಸಂದರ್ಭದಲ್ಲಿ, ಭಾಳಷ್ಟು ಜನರು, ನಾನು ಕೂಡ ಅದನ್ನು ನೋಡಿದ್ದೀನಿ. ಸೊ ಆಗ ಇದು ಸುದ್ದಿ ಆಗ್ತಿರಲಿಲ್ಲ. ಈಗ ಸುದ್ದಿ ಆಗ್ತಾ ಇದೆ ಅಷ್ಟೇ. ಯಾಕೆ ಹೇಳಿ? ಆದರೆ ಅವತ್ತು ಅವರು ಹೈಕಮಾಂಡ್ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದಿದ್ರಲ್ಲೂ ಇವತ್ತು ಹೋಗ್ತಾ ಇರೋದ್ರಲ್ಲೂ ಎರಡರಲ್ಲೂ ನನ್ನ ಪ್ರಕಾರ ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಈಗ ನೋಡೋ ಕಣ್ಣುಗಳಿಗೆ ಏನೋ ಆಗ್ತಾ ಇದೆ. ಯಾಕಂದರೆ ಏನೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಬೋರಿಂಗ್ ಅಲ್ಲ. ಕರೆಕ್ಟ್. ಏನೋ ಆಗ್ತಾ ಇದೆ ಅಂತ ಹೇಳಿದ್ರೆ ಕುತೂಹಲ, ಚರ್ಚೆ ಅಲ್ಲ. ಇದು ಹಿಂಗೆ ಯಾಕೆ ನಾನು ಒಬ್ಬನೇ ವಿಚಾರ ಮಾಡ್ತಾ ಇದ್ದೆ ಪೊನ್ನಣ್ಣ ಸರ್. ಸಮಯ ಸಂದರ್ಭ ಅಂತ ಒಂದಿರುತ್ತೆ. ಏನು MLAಗಳು ಬರ್ಡೇ ಮಾಡ್ಕೋಬಾರ್ದ, ಅವ್ರ ಫ್ರೆಂಡ್ಸಿಗೆ ಪಾರ್ಟಿ ಕೊಡಬಾರ್ದ? ಕೊಡ್ತಿರ್ತಾರಪ್ಪ, ಪಾರ್ಟಿಗಳು ಆಗ್ತಾ ಇರ್ತವೆ. ನಾಯಕರುಗಳು ದಿಲ್ಲಿಗೆ ಹೋಗ್ತಿರ್ತಾರೆ, ವರಿಷ್ಠರನ್ನು ಭೇಟಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬಟ್ ಕೆಲವು ಸಂದರ್ಭದಲ್ಲಿ ಮಾತ್ರ ಸುದ್ದಿ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಸುದ್ದಿ ಆಗೋದಿಲ್ಲ. ಈಗ ಅಜಿತ್ ಹನುಮಕ್ಕನವರು ಸುವರ್ಣ ಬಿಡ್ತಾರಂತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಾಗ ನಾನು ಇನ್ಯಾವುದೋ ಚಾನಲ್ ಎಡಿಟರ್ ಜೊತೆಗೆ ಕಾಫಿ ಡೇಯಲ್ಲಿ ಕೂತ್ಕೊಂಡಿದ್ದೆ, ಯಾರು ನೋಡಿದರೆ ಡೌಟ್ ಬರುತ್ತೆ. ಉಳಿದ ದಿವಸದಲ್ಲಿ ಚರ್ಚೆ ಆಗೋದಿಲ್ಲ, ಅದು ಅಲ್ವಾ? ಅದೇ ಸರಿದೆ, ಆ ಮಟ್ಟಕ್ಕೆ ನಾನು ಒಪ್ಬೇಕು ನಿಮ್ಮ ಮಾತನ್ನು. ಆದರೆ ಯಾವ ರೀತಿ ಇವತ್ತು ಮಾಧ್ಯಮದಲ್ಲಿ ಮತ್ತು ಜನವಲಯದಲ್ಲಿ ಬಿಂಬಿಸಲಾಗ್ತಾ ಇದೆ, ಅಂಥ ವಾತಾವರಣ ಅಂತೂ ಖಂಡಿತ ಒಳಗಡೆ ಇಲ್ಲ. ಓಕೆ.
ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಂಥವರು, ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವಂಥ ಒಂದು ಬಯಕೆ ಇಟ್ಟಿದ್ರೆ ಅದು ಸಹಜ ಅಂತ ಅನ್ನಿಸ್ತದೆ ನನಗೆ. ಬಯಕೆ ಸಹಜ, ಪ್ರಯತ್ನ ಎಲ್ಲರೂ ಮಾಡೋದಿಲ್ಲ, ಕೆಲವರು ಮಾತ್ರ ಮಾಡ್ತಿರ್ತಾರೆ. ಈಗ ನಿನ್ನೆ ತಮಗೆ ಒಂದು ಉದಾಹರಣೆಯಾಗಿ ಹೇಳಬೇಕಾದ್ರೆ ತಾವು ಕೂಡ ನಿನ್ನೆ ಆದಂಥ ಬರ್ತ್ಡೇಯನ್ನು ಉದಾಹರಣೆಯಾಗಿ ಹೇಳಿದ್ದೀರಿ. ಹೌದು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಲ್ಲ. ಇಲ್ಲ, ಅದರಿಂದ ಅದು ಅವರ ಪ್ರಯತ್ನ ಅಂತ ನಾವು ನೀವು ಹೇಳ್ದಂಗೆ ಕನೆಕ್ಟ್ ಮಾಡ್ಕೋಬೇಕೇ ಹೊರತು ಅದಕ್ಕೆ ಯಾವುದೇ ಆಧಾರ ಇಲ್ಲ. ಓಕೆ. ಸೊ ಅದಾಗೋವರೆಗೂ ಅವರು ಆ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಸರಿಯಲ್ಲ. ಓಕೆ. ಆದರೆ ಬಹುಶಃ ಹೈಕಮಾಂಡ್ನವ್ರನ್ನ ಅವರು ಭೇಟಿ ಮಾಡಿ ನನಗೆ ಅವಕಾಶ ಮಾಡಿಕೊಡಿ, ನಾನು ಭಾಳ ಹಿರಿಯನಿದ್ದೀನಿ, 8 ಬಾರಿ ಶಾಸಕನಾಗಿದ್ದೀನಿ, 6 ವರ್ಷದಿಂದ KPCCಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಅಂತ ಅವರು ಹೇಳಿದರೆ, ಯಾಕಂದರೆ ಅದು ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ, ಹೇಳಿದರೆ ಅಥವಾ ಕೇಳಿದರೆ ಅದರಲ್ಲಿ ನನಗೇನು ತಪ್ಪು ಅನಿಸೋದಿಲ್ಲ. ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಥರ ಪ್ರಕ್ರಿಯೆಗಳು ಎಲ್ಲ ಪಕ್ಷದಲ್ಲಿ ನಡೀತಾ ಇರ್ತವೆ. ಆದರೆ ಪ್ರಯತ್ನ ಅವ್ರು ಪಡ್ತಾ ಇದ್ದಾರೆ, ಇವ್ರು ಪಡ್ತಾ ಇದ್ದಾರೆ, ಅವ್ರಿಗೆಷ್ಟು ಬೆಂಬಲ ಇದೆ, ಇವ್ರಿಗೆಷ್ಟು ಬೆಂಬಲ ಇದೆ, ಅದು ಬೇರೆ ರೀತಿಯಾದಂಥ ಚರ್ಚೆ. ಬಟ್ ಬಣಗಳನ್ನು ಮೀರಿ ಅನೇಕರು ಹೇಳ್ತಾ ಇದ್ದಾರೆ, ಈ ರೀತಿಯ ಚರ್ಚೆಗಳಿಂದ ಪಕ್ಷದ ವರ್ಚಸ್ಸಿಗೆ, ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ ಅಂತ. ಒಪ್ಕೊಳ್ತೀರಾ ಆ ಮಾತನ್ನು? ಏನು ಚರ್ಚೆ ಇವತ್ತೇನು ನಡೀತಾ ಇದೆ ಅದರಿಂದ ಧಕ್ಕೆ ಆಗ್ತದೆ. ಅದ್ರ ಬಗ್ಗೆ ನಾವೇನು ಅದು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದಾಗ್ತದೆ ಖಂಡಿತವಾಗಿ. ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಹೈಕಮಾಂಡ್ನವರು ಅದಷ್ಟು ಬೇಗ ಮಾಡಬೇಕು ಅಂತ ನಮ್ಮೆಲ್ಲರ ಕೂಡ ನಿರೀಕ್ಷೆ ಇದೆ. ಆದರೆ ಅದು ಯಾಕೆ ಅಂತ ಹೇಳಿದ್ರೆ ವಾತಾವರಣ ವಾಸ್ತವಕ್ಕಿಂತ ಜಾಸ್ತಿ ಎಕ್ಸಾಜಿರೇಟೆಡ್ ಆಗಿ ಇವತ್ತು ಬಿಂಬಿಸಲಾಗ್ತಾ ಇದೆ. ಓಕೆ. ಸೊ ಅದನ್ನು ಕಟೇಲ್ ಮಾಡುವಂಥದ್ದು, ಅದನ್ನು ಸರಿಪಡಿಸುವಂಥದ್ದು, ಅದಕ್ಕೆ ಸಮಾಧಾನ ತರುವಂಥದ್ದು ಕೂಡ ನಮ್ಮ ಪಕ್ಷದವ್ರದ್ದೇ ಜವಾಬ್ದಾರಿಯಾಗಿದೆ. ಅದರಿಂದ ಅದಾಗಬೇಕು. ಅದು ತಾವು ಹೇಳ್ತಾ ಇರೋದನ್ನ ನಾನು ಒಪ್ತೀನಿ. ಸರ್, ಪ್ರಧಾನಮಂತ್ರಿ ಆದಂಥವರು ಮುಖ್ಯಮಂತ್ರಿಗಳ ಮನೆಗೆ ಬಂದು ವಾಪಸ್ ಹೋಗ್ತಾ ಏರ್ಪೋರ್ಟಲ್ಲಿ ಅನೌನ್ಸ್ ಮಾಡಿ ಹೋಗಿದಂಥ ಇತಿಹಾಸಗಳಿದ್ದಾವೆ. ಪತ್ರಕರ್ತರನ್ನ ಹತ್ರ ಕರೆದು ಯು ವಿಲ್ ಹ್ಯಾವ್ ಅ ನ್ಯೂ ಚೀಫ್ ಮಿನಿಸ್ಟರ್ ಅಂತ. ಈಗ ನಿಮ್ಮ ಹೈಕಮಾಂಡ್ ಈ ಕಡೆ ತಲೆ ಹಾಕೋದಕ್ಕೂ ಕೂಡ ತಯಾರಿಲ್ಲವೇನು, ಇದರ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಕೂಡ ತಯಾರಿಲ್ಲವೇನು ಅನ್ನುವ ರೀತಿಯಲ್ಲಿ ಕೂತ್ಕೊಂಡಿದೆ. ಕಾರಣ ಹೈಕಮಾಂಡ್ ವೀಕ್ ಆಗಿರೋದ? ಸ್ಟ್ರಾಂಗ್ ಹೈಕಮಾಂಡ್ ಇದ್ದರೆ ಕರೆದು ಇಂಥದ್ದು ಯಾವುದೂ ಇಲ್ಲ, ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ತೆಪ್ಪಗೆ ನಿಮ್ಮ ಕೆಲಸ ನೀವು ಮಾಡಬೇಕು ಅಂತ ಹೇಳೋದು ದೊಡ್ಡದಲ್ಲ, ಇಂಥದ್ದೊಂದು ನಿರ್ಧಾರವನ್ನು ಚಿಟಿಕೆ ಹೊಡೆದಂಗೆ ತಗೊಳ್ಳೋದು ದೊಡ್ಡದಲ್ಲ. ಹೈಕಮಾಂಡ್ ವೀಕ್ ಆಗಿರುವ ಕಾರಣಕ್ಕಾಗಿ ಇಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಅಂತೀನಿ ನಾನು. ಅಲ್ಲ, ತಾವು ಹೇಳ್ತಾ ಇರುವಂಥ ಅದು ಬಹುಶಃ ವೀರೇಂದ್ರ ಪಾಟೀಲ್ರವ್ರನ್ನ ಬದಲಿಸಿದ್ದೇಳಿ, ರಾಜೀವ್ ಗಾಂಧಿ ಅವ್ರಿಗೆ ಅವರು ಬೆಡ್ ರಿಡನ್ ಆಗಿದ್ರು ಅವತ್ತಿನ ಆಗಿನ ಸಂದರ್ಭದಲ್ಲಿದ್ದಂಥ ನಾಯಕರನ್ನ ತಾವು ಕೇಳಿದ್ರೆ ಅವ್ರು ಹೇಳ್ತಾರೆ ಅವರು ಪ್ಯಾರಾಲಿಟಿಕ್ ಸ್ಟ್ರೋಕ್ ಆಗಿತ್ತು. ರಾಜೀವ್ ಗಾಂಧಿ ಅವರು ಅವ್ರ ಮನೆಗೆ ಹೋಗಿ ಅವ್ರನ್ನ ನೋಡಿ ಇವರು ಮುಂದೆ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಆ ನಿರ್ಧಾರವನ್ನು ತಗೊಂಡ್ರು. ಅದಕ್ಕೂ ಇದಕ್ಕೂ ಹೋಲಿಸ್ಲಿಕ್ಕೆ ಸಾಧ್ಯ ಅಲ್ಲ. ಹೈಕಮಾಂಡ್ ಸ್ಟ್ರಾಂಗ್ ಇದ್ದ ಸಂದರ್ಭದಲ್ಲಿ ಗಟ್ಟಿ ನಿರ್ಧಾರಗಳು ಅಲ್ಲ. ಹೀಗೆ ಹೈಕಮಾಂಡ್ ಇಸ್ ಹೈಕಮಾಂಡ್. ಈ ಸ್ಟ್ರಾಂಗು ವೀಕ್ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಈಗ ಅವ್ರ ನಿರ್ಧಾರ ತಗೋಬೇಕಲ್ಲ, ಅಂದರೆ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ ಆಯ್ತಲ್ಲ. ಹೈಕಮಾಂಡ್ ಏನೇ ಹೇಳಿದ್ರು ನಮ್ಮದೇ ತೀರ್ಮಾನ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ವಲ್ಲ. ವೀಕ್ ಯಾವಾಗ ಆಗ್ತಾರೆ? ರಾಜ್ಯಗಳಲ್ಲಿ ಅವರವರೇ ತಮ್ಮ ನಿರ್ಧಾರಗಳನ್ನು ತಗೊಂಡು ಪಕ್ಷವನ್ನೇ ಅವ್ರ ಕೈಗೆ ಇಟ್ಕೊಂಡು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅಂತ ಸಂದರ್ಭ ಬಂದಾಗ ಹೈಕಮಾಂಡ್ ವೀಕ್ ಅಂತ ಹೇಳ್ಬೋದೇ ಹೊರತು ಇವತ್ತು ಎಲ್ಲರೂ ಕೂಡ ಎಷ್ಟೇ ದೊಡ್ಡ ನಾಯಕರು ಇರ್ಬೋದು ಅವರೆಲ್ಲರೂ ಕೂಡ ಹೈಕಮಾಂಡ್ ಕಡೆನೇ ಬೆಟ್ಟು ತೋರಿಸ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಣಯನೇ ಅಂತಿಮ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಅರ್ಥ ಹೈಕಮಾಂಡ್ ಇಸ್ ಸ್ಟ್ರಾಂಗ್. ಅವ್ರ ನಿರ್ಣಯಗಳನ್ನು ತಗೊಳ್ಳುವಂಥದ್ದು ಅವರ ವಾಸ್ತವವನ್ನು ಅರ್ಥಕೊಂಡು ಅವ್ರ ನಿರ್ಣಯ ಅವಶ್ಯಕತೆ ಇದೆಯಾ ಇಲ್ಲ ಅಂತಲೂ ಅವರು ಯೋಚನೆ ಮಾಡ್ತಾ ಇರ್ಬೋದು. ಓಕೆ. ಈ ಎಲ್ಲ ಚರ್ಚೆಗಳ ಮಧ್ಯದಲ್ಲಿ ಮೀಡಿಯಾ ಸ್ಪೇಸ್ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದು ನೀವುಗಳು ಬರೆದಂಥ ಪತ್ರ, ಫಸ್ಟ್ ಟೈಮ್ MLAಗಳು ಬರೆದಂಥ ಪತ್ರ ಏನು? ವಾಟ್ ಪ್ರಾಂಪ್ಟೆಡ್ ಯು ಪೀಪಲ್ ಟು ರೈಟ್ ದ್ಯಾಟ್? ಇಲ್ಲ, ಈಗ ಇದು ಸಂಪುಟ ಪುನರ್ರಚನೆ ಆಗ್ತದೆ ಅಂತ ಹೇಳುವಂಥದ್ದು ಚರ್ಚೆ ನಡೀತಾ ಇತ್ತು. ಅದರಿಂದ ಅಲ್ಲಿ ನಾವು ಬೆಳಗಾಮಲ್ಲಿದ್ದಾಗ, ಬೆಳಗಾಂ ಸೆಷನ್ ವಿಂಟರ್ ಸೆಷನ್ನಲ್ಲಿದ್ದಾಗ ಕೆಲವು ನಮ್ಮ ಸ್ನೇಹಿತ ಶಾಸಕರು ಒಂದು ಪತ್ರನ ಬರೆದಿದ್ದೀವಿ, ಸಹಿ ಮಾಡಿ ಅಂತ ಹೇಳಿದರು. ನನಗಿರೋ ಮಾಹಿತಿನ ಹೇಳ್ತಾ ಇದ್ದೆ. ಓಕೆ. ನಾನು ಆ ಪತ್ರನ ನೋಡೋದಷ್ಟರಲ್ಲಿ ಒಂದು 15-16 ಜನ ಸಹಿ ಹಾಕಿದರು. ನಾನು ಕೂಡ ಸಹಿ ಹಾಕಿದ್ದೀನಿ ಆ ಪತ್ರಕ್ಕೆ. ಅದರಲ್ಲಿ ಯಾವುದೇ ರೀತಿಯಾಗಿ ಅದಕ್ಕೆ ಒಂದು ಅದರಲ್ಲಿ ರಾಜಕಾರಣ ಅಲ್ಲ. ಅದು ಈಗ 38-37 ಜನ ಮೊದಲನೇ ಬಾರಿ ಶಾಸಕರಿದ್ದಾರೆ. ನಮಗೊಂದು ಅವಕಾಶ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಅವರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ಬರೆದಿದ್ದಾರೆ. ಆಂತರಿಕವಾಗಿ ಅವರು ನಿರ್ಣಯ ತಗೋಬೇಕು ಅದ್ರ ವಿಚಾರದಲ್ಲಿ. ಆದರೆ ಅವರು ಕೇಳಿರೋದ್ರಲ್ಲಿ ಯಾವುದೇ ತಪ್ಪು ನನಗೆ ಕಾಣ್ತಾ ಇಲ್ಲ. ಮತ್ತು ಅದು ಅಂಥ ಏನು ಸುದ್ದಿ ಮಾಡುವಂಥ ವಿಚಾರ ಕೂಡ ಅಲ್ಲ.
ಸುದ್ದಿ ಮಾಡುವಂಥ ವಿಚಾರ ಕೂಡ ಅಲ್ಲ. ಯಾಕಂದರೆ ಶಾಸಕರು ಶಾಸಕಾಂಗ ಪಕ್ಷದ ಭಾಗ 1ನೇ ಬಾರಿ ಇರ್ಬೋದು 8ನೇ ಬಾರಿ ಇರ್ಬೋದು, ಎಲ್ಲರೂ ಸೇರಿದಾಗ ಮಾತ್ರ ಶಾಸಕಾಂಗ ಪಕ್ಷ ಆಗ್ತದೆ. ಅವರೆಲ್ಲರ ಆಯ್ಕೆಯೇ ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ. ಅದರಿಂದ ನಮ್ಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳುವಂಥದ್ದು ಕೇಳಿದ್ದಾರೆ. ಈಗ ಒಂದು ಮಂತ್ರಿಮಂಡಲ ರಚನೆ ಮಾಡಬೇಕಾದಾಗ ಏನನ್ನೆಲ್ಲ ಗಣನೆಗೆ ತಗೊಳ್ತಾರೆ, ಯಾವ ಭಾಗದಿಂದ ಬರ್ತಾ ಇದ್ದಾರೆ, ಯಾವ ಸಾಮಾಜಿಕ ನ್ಯಾಯ, ಎಷ್ಟು ಬಾರಿ ಆಯ್ಕೆ ಆಗಿದ್ದಾರೆ, ಸೀನಿಯಾರಿಟಿ, ಮತ್ತು ಅವರು ಈಸ್ ಈ ಗೋಯಿಂಗ್ ಟು ಬಿ ಎನ್ ಅಸೆಟ್ ಟು ದ ಕ್ಯಾಬಿನೆಟ್, ಇದೆಲ್ಲ ಹಲವಾರು ಅಂಶಗಳಿರ್ತದಲ್ಲ. ಅದರಲ್ಲಿ ಇದು ಕೂಡ ಒಂದನ್ನು ಗಣನೆಗೆ ತಗೊಳ್ಳಿ ಅಂತ ಹೇಳುವಂಥದ್ದು ಬಿಟ್ಟರೆ ಬೇರೆ ಏನಾದರೂ ಉದ್ದೇಶ ಏನಿಲ್ಲ. ನನ್ನ ಇದೇ ಕುರ್ಚಿಯಲ್ಲಿ ಇನ್ನೊಬ್ಬ ಶಾಸಕರನ್ನು ಕೂಡಿಸ್ಕೊಂಡು ರೆಕಾರ್ಡಿಂಗ್ ಮಾಡ್ತಾ ಇದ್ದೆ. ಒಂದು ವ್ಯತ್ಯಾಸ ಏನಂದರೆ ಅವರು ಡಿ ಕೆ ಶಿವಕುಮಾರ್ ಬಣದವರು. ಅವ್ರಿಗೆ ಕೇಳ್ತಾ ಇದ್ದೆ ನಾನು, ಹೆಂಗ್ರಿ ನೀವು ಫಸ್ಟ್ ಟೈಮ್ MLAಗಳು ಹೆಂಗ್ರಿ ಮಂತ್ರಿಗಿರಿ ಕ್ಲೇಮ್ ಮಾಡ್ತೀರಿ ಅಂದರೆ ಕೆಲವು ಉದಾಹರಣೆಗಳನ್ನು ಕೊಟ್ಟರು ಅವರು. ಫಸ್ಟ್ ಟೈಮ್ MLAಗಳು ಯಾವ್ಯಾವ ರಾಜ್ಯದಲ್ಲಿ ಮಂತ್ರಿಗಳಾದರು, ಯಾವ್ಯಾವ ರಾಜ್ಯದಲ್ಲಿ ಡೈರೆಕ್ಟಾಗಿ ಮುಖ್ಯಮಂತ್ರಿಗಳೇ ಆದರು, ಶಾಸಕರೇ ಅಲ್ಲದೆ ಇರೋರು ಮುಖ್ಯಮಂತ್ರಿಗಳನ್ನಾಗಿ ಆಮೇಲೆ ಬೈ ಎಲೆಕ್ಷನ್ನಲ್ಲಿ ಗೆದ್ದಿರೋ ಉದಾಹರಣೆಗಳನ್ನು ಕೊಟ್ಟರು. ಇಂಟ್ರೆಸ್ಟಿಂಗ್ಲಿ ಅವೆಲ್ಲವೂ BJP ಅವರ ಉದಾಹರಣೆಗಳು. ಅವ್ರು ಹೇಳಿದ್ರು BJP ಇಷ್ಟೊಂದು ಎಕ್ಸ್ಪೆರಿಮೆಂಟಲ್ ಆಗಿರುವಾಗ, BJP ಇಷ್ಟೊಂದು ಸ್ಟ್ರಾಟಜಿ ಮಾಡುವಾಗ, BJP ಈ ರೀತಿಯಾದ ರಿಸ್ಕ್ಗಳನ್ನು ತೆಗೆದುಕೊಳ್ಳುವಾಗ ಕಾಂಗ್ರೆಸ್ ಅದನ್ನು ಮಾಡುವುದು ನಿಲ್ಲಿಸಿದೆ. ಅದು ನಮಗೆ ರಾಜಕೀಯವಾಗಿ ಹಿನ್ನಡೆ ಆಗ್ತಾ ಇರೋದು. ಆ ಬೋಲ್ಡ್ ಸ್ಟೆಪ್ಗಳನ್ನು ಕಾಂಗ್ರೆಸ್ ತಗೊಳ್ಬೇಕು ಅಂತ. ನೀವು ಅದೇ ರೀತಿ ಯೋಚನೆ ಮಾಡ್ತೀರಾ? ಇಲ್ಲ, ಈಗ ನೋಡಿ, ನಮ್ಮ ಸಂಪುಟದಲ್ಲಿರುವಂಥವ್ರೆ ಇವತ್ತು ಅನೇಕರು ಮೊದಲ ಬಾರಿ ಶಾಸಕರಾದ, ಈಗ ಡಿ ಕೆ ಶಿವಕುಮಾರ್ ಅವರೇ ಕೂಡ ಮೊದಲನೇ ಬಾರಿ ಶಾಸಕರಾದಾಗ ಮಂತ್ರಿ, ಅದು ಮೊದಲೇ ಬಾರಿ ಶಾಸಕರು ಆದಾಗೆ ಮಂತ್ರಿ. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಮೊದಲನೇ ಬಾರಿ ಶಾಸಕ ಅಲ್ಲ, ಅವರು ಬಂಗಾರಪ್ಪನವರು ಕ್ಯಾಬಿನೆಟ್ನಲ್ಲಿ ಬಂದಿಖಾನೆ ಸಚಿವ, ಬಂದಿಖಾನೆ ಅಲ್ಲ, ಅದು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೋಮ್ ಬ್ರಾಕೆಟಲ್ಲಿ ಪ್ರಿಸನ್ಸ್. ಬಟ್ ಅವ್ರು ಪ್ರಿಸನ್ ಮಂತ್ರಿ ಅಂತ ಹೇಳ್ತಾರೆ ಅವರು, ಆದರೆ ಇಟ್ಸ್ ಎ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೋಮ್. ಅದರಿಂದ ಅವರು ಆದರು. ಬಹುಶಃ ಮುಖ್ಯಮಂತ್ರಿಗಳು ಕೂಡ ಮೊದಲನೇ ಬಾರಿ ಶಾಸಕರಾದಾಗೆ ಮಂತ್ರಿ ಆದರು. ಅದರಿಂದ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವತ್ತು ಅವ್ರಿಗೆ ಮೊದಲನೇ ಬಾರಿ ಶಾಸಕರಾದಾಗ ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮ ಜಿಲ್ಲೆಯವರು MC ನಾರಾಯಣವರು ಮೊದಲನೇ ಬಾರಿ ಶಾಸಕರಾದಾಗ ಮಂತ್ರಿ ಆದರು. ದೇವರಾಜ್ ಅರಸು ಅವರ ಕ್ಯಾಬಿನೆಟ್ನಲ್ಲಿ. ಈಗ ತಾವೇ ಸ್ವತಃ ಮೊದಲೇ ಬಾರಿ ಶಾಸಕರಾದಾಗ ಮಂತ್ರಿ ಆದಂತಹ ಮುಖ್ಯಮಂತ್ರಿಗಳು ಈಗ ಬಂದು ನಾವು ಪಾಲಿಸಿ ಡಿಸಿಷನ್ ತಗೊಂಡಿದ್ದೀವಿ, ಫಸ್ಟ್ ಟೈಮ್ MLAಗಳಿಗೆ ಮಂತ್ರಿಗಿರಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ರೆ ನಿಮಗೆಲ್ಲ ಬೇಜಾರಾಗೋದಿಲ್ವಾ? ಇಲ್ಲ, ಬೇಜಾರಾಗುವಂಥದ್ದೇನಿಲ್ಲ ಅದರಲ್ಲಿ. ಅದು ಅವರ ಅಭಿಪ್ರಾಯವನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ. ಪಾಲಿಸಿ ಡಿಸಿಷನ್ಸ್ ಅಥವಾ ಏನೇ ತೀರ್ಮಾನಗಳಿದೆ ಅದು ಯಾವುದೂ ಕೂಡ ಕಲ್ಲಲ್ಲಿ ಬರೆದಿರುವಂಥದ್ದಲ್ಲ. ಅದನ್ನು ಬದಲಾಯಿಸುವಂಥವ್ರು ಮಾಡಿದವ್ರೆ. ಈಗ ಪಾಲಿಸಿ ಡಿಸಿಷನ್ ಇದೆ ಅಂತ ಹೇಳಿದ್ದಾರೆ ಅವರು, ಅದನ್ನು ಬದಲಾಯಿಸಲ್ಲ ಅಂತ ಹೇಳಿಲ್ವಲ್ಲ. ಅದನ್ನು ಬದಲಾಯಿಸಿ ಆ ಥರ ಇದ್ರೆ ಅಂತ ಹೇಳಿನೇ ಈ ಮನವಿಯಲ್ಲಿ ಇರುವಂಥದ್ದು. ಸಂವಿಧಾನದ ಇದಕ್ಕೆ ತಿದ್ದುಪಡಿಗಳನ್ನು ತರಬಹುದು ಅನ್ನೋದಾದರೆ ಈ ಪಾಲಿಸಿ ಡಿಸಿಷನ್ಸ್ಗೆ ಯಾಕೆ ತರಬಾರ್ದು? ಈಗ 2013ರಿಂದ 18ರಲ್ಲೂ ಕೂಡ ಕೆಲವರು ಮೊದಲನೇ ಬಾರಿ ಶಾಸಕರು ಕೂಡ ಮಂತ್ರಿಮಂಡಲದಲ್ಲಿದ್ದರು. ಸೊ ಅದರಿಂದ ಅದನ್ನು ಹೇಳಿದ್ದೀವಿ. ಇನ್ನು ಕೊನೆಗೆ ನಾನು ನಿನ್ನೆ ಕೂಡ NDTVನಲ್ಲಿ ಸ್ಪಷ್ಟಪಡಿಸಿದೆ, ಇಟ್ಸ್ ದ ಆಸ್ಪಿರೇಷನ್ ಆಫ್ ದಿ MLAs. ಇದರಲ್ಲಿ ಯಾವುದೇ ರೀತಿಯಾದಂಥ ನಿರ್ದೇಶನಗಳಾಗಲಿ, ಈ ಥರ ಆಗಲೇಬೇಕು, ಕಡ್ಡಾಯ ಆಗಬೇಕು ಅಂತ ಹೇಳುವಂಥದ್ದಾಗಲಿ, ನಾಯಕತ್ವದ ವಿಚಾರ ಆಗಲಿ, ಇದು ಯಾವುದು ಕೂಡ ಅದರಲ್ಲಿ ಪ್ರಸ್ತಾಪ ಆಗಿಲ್ಲ. ಇಷ್ಟು ಜನ ಆಯ್ಕೆ ಆಗಿದ್ದೀವಿ, ಅದರಲ್ಲಿ ಅನೇಕರು ಯುವಕರಿದ್ದಾರೆ. ಅಂದರೆ ರಾಜ್ಯದ ಜನತೆ ಯುವಕರನ್ನು ಆಯ್ಕೆ ಮಾಡೋ ಕಡೆ ಗಮನ ಹರಿಸಿದ್ದಾರೆ. ಅದರಿಂದ ದಿಸ್ ಈಸ್ ದ ವಿಲ್ ಆಫ್ ದ ಪೀಪಲ್. ಇದು ಜನಾಭಿಪ್ರಾಯ. ಈ ಜನಾಭಿಪ್ರಾಯ ಕೂಡ ಯುವಕರು ಕೊಡಬೇಕು ಅಂತಿದ್ಮೇಲೆ ತಾವು ಸರ್ಕಾರದಲ್ಲೂ ಕೂಡ ಆ ಜನಾಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಟ್ಟು ಅವಕಾಶವನ್ನು ಕೊಡಿ ಅಂತ ಹೇಳಿದ್ದಾರೆ, ಬಿಟ್ಟರೆ ಬೇರೆ ಏನು ಹೇಳಿಲ್ಲ. ಪುರಾಣವರೊಬ್ಬ ಹಿರಿಯ BJP ನಾಯಕರ ಜೊತೆಗೆ ಮಾತಾಡ್ತಾ ಇದ್ದೆ. ಅವರ ಅಬ್ಸರ್ವೇಷನ್ ಬಹಳ ಇಂಟ್ರೆಸ್ಟಿಂಗ್. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯೂ ಇಲ್ಲ, ಮುಖ್ಯಮಂತ್ರಿ ಬದಲಾವಣೆಯೂ ಇಲ್ಲ, ಏನೂ ಆಗೋದಿಲ್ಲ. ಈ ಚರ್ಚೆಗಳನ್ನು ಸರ್ಕಾರ ಕಾಂಗ್ರೆಸ್ಸು ಬೇಕು ಅಂತಾನೆ ಆವಾಗ ಹರಿಬಿಡ್ತಾ ಇದೆ. ಯಾಕೆ ಅಂದರೆ ಈ ಚರ್ಚೆಗಳಾಗದೆ ಹೋದರೆ ಆಡಳಿತ ವೈಫಲ್ಯದ ಚರ್ಚೆ ಆಗುತ್ತೆ ಅಂತ. ಅವರು ಆಡಳಿತ ವಿರೋಧಿ ಅಲೆ ಚರ್ಚೆಗೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಆವಾಗ ಮುಖ್ಯಮಂತ್ರಿ ಬದಲಾವಣೆ, ನಾಯಕತ್ವ ಬದಲಾವಣೆ ಚರ್ಚೆಗಳನ್ನು ಕಾಂಗ್ರೆಸ್ನವರೇ ಹರಿಬಿಡ್ತಾ ಇದ್ದಾರೆ ಅಂತ. ದಟ್ ಈಸ್ ದರ್ ಅಬ್ಸರ್ವೇಷನ್. BJP ನಾಯಕರು ಹೇಳಿದಾರಲ್ಲ, ನೀವು ಹೇಳ್ತೀವಿ. ಇಲ್ಲ, BJP ನಾಯಕರು ಹೇಳಿದ್ದಾರೆ. ಈಗ ಹಿಂಗೆ ಚರ್ಚೆ ಆಗೋದು. ಈಗ ನೀವು BJP ನಾಯಕರು ಇದ್ದಿದ್ದ ತಕ್ಷಣ ತುಂಬ ನಾನು BJPನವ್ರು ಹಿಂಗೆ ಮಾತಾಡ್ತಾ ಅವೇಶಕ್ಕೆ ಆಗಬೇಕು ಅಂತ ನೀವು ಇಲ್ಲ ನೀವು ಅಂತ ಹೇಳಿದ್ರೆ ಹಿಂದಿಲ್ಲ. ಸಾಧಾರಣವಾಗಿ ಚರ್ಚೆ ಹೆಂಗಾಗುತ್ತೆ, ಈಗ ನಮಗೂ ಗೊತ್ತಿಲ್ಲ, ಇಲ್ಲಿರೋರು ಯಾರಿಗೂ ಗೊತ್ತಿಲ್ಲ ಯಾರ ನಾಯಕರು ಅಂತ. ನೀವು ಒಂದೀಗ ಬಿಟ್ಟಿದ್ದೀರಾ ಏನೋ BJP ಹಿರಿಯ ಯಾರು ಹೇಳಿದ್ರು ಅನ್ನೋದು ಬಿಟ್ಬಿಡಿ ಸರ್. ವಿಷಯ ಹಿಂಗಿದೆ ಅಂತ, ವಿಷಯ ಹಿಂಗಿದೆ ಅಂತ ಅದೆಲ್ಲ ಸರ್. ಈಗ ಗ್ಯಾರಂಟಿ ಕಂಟಿನ್ಯೂ ಮಾಡ್ಬೇಕಾ ಮಾಡಬಾರ್ದಾ ಅಥವಾ ಕೆಲವೇ ಜನರಿಗೆ ಮಾತ್ರ ಕೊಡ್ಬೇಕಾ, ಒಂದು ಚರ್ಚೆ ಜೋರಾಗುತ್ತೆ ಅನ್ನೋ ಕಾರಣಕ್ಕೆ ಬಾಲಕೃಷ್ಣ ಅವರು ಒಂದು ಬರ್ಡೇ ಪಾರ್ಟಿ ಮಾಡ್ತಾರೆ. ಇದು ಬಿಟ್ಟು ಬರ್ಡೇ ಪಾರ್ಟಿ ಬಗ್ಗೆ ಚರ್ಚೆ ಮಾಡ್ಕೊಂಡ್ರೆ ಅದಿತಾರೆ ಒಂದು ಹೇಳಲ್ಲ. ಈಗ ಬದಲಾವಣೆ ಆಗಬೇಕಾ ಬೇಡವಾ ಇವೆಲ್ಲ ಚರ್ಚೆ ಮಾಧ್ಯಮದಲ್ಲಿದೆ, ಕಾಂಗ್ರೆಸ್ ಪಕ್ಷದಲ್ಲಿದೆ. ಬಿಟ್ಟರೆ ಭಾರತೀಯ ಜನತಾ ಪಕ್ಷಕ್ಕಾಗಲಿ, ಜಾತ್ಯತೀತ ಜನತಾದಳಕ್ಕಾಗಲಿ, ಇಲ್ಲ ಆಪ್ ಅವ್ರಿಗಾಗಲಿ, ಅವ್ರ ವಿರೋಧ ಪಕ್ಷದಲ್ಲಿರೋರಿಗೆ ಅದು ಸಂಬಂಧಪಡಲ್ಲ. ಅವರು ಇಲ್ಲ ಅವರು ಆಡಳಿತ ನೀವು ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತೀರೋ ಮಾಡೋದಿಲ್ವೋ ಅನ್ನೋದರ ಆಧಾರದ ಮೇಲೆ BJP ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋ ತೀರ್ಮಾನ ಆಗುತ್ತೆ.
ಹಳೆ ಮೈಸೂರಿನಲ್ಲಿ JDS ಸ್ಟ್ರಾಟಜಿಗೆ ಇದ್ದಂಗೆ ಇರಬೇಕಾ, ಬದಲಾವಣೆ ಆಗ್ಬೇಕಾ ಅನ್ನೋ ತೀರ್ಮಾನ ಆಗುತ್ತೆ. ತುಂಬ ಜನ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ, JDSನವರು, BJP ಅವ್ರು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ನೀವೇನು ಮಾಡ್ತೀರಿ ಅಂತ. ಅಂದರೆ ಅದು ಅವರ ವೈಫಲ್ಯ. ಅವರು ವಿರೋಧ ಪಕ್ಷದಲ್ಲಿರೋರು ಆಡಳಿತದಲ್ಲಿ ಆಗ್ತಾ ಇರುವಂಥ ತಪ್ಪುಗಳು, ಲೋಪಗಳನ್ನು ಆಡಳಿತದಲ್ಲಿರುವಂಥ ಪಕ್ಷ, ಅಧಿಕಾರದಲ್ಲಿರುವಂಥ ಸರ್ಕಾರ ಸರಿಪಡಿಸ್ಬೇಕು, ತಿದ್ದಬೇಕು ಅಂತ ಹೇಳುವಂಥದ್ದು ಅವ್ರ ಕ್ರಮ ಜರುಗಿಸ್ಬೇಕು. ಅದ್ರ ಪ್ರಕಾರ ಅವರು ಚರ್ಚೆಯನ್ನು ಮಾಡಬೇಕೇ ಬಿಟ್ಟು ಸಿದ್ದರಾಮಯ್ಯನವ್ರು ಆಗ್ತಾರಾ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಇವತ್ತು ಬಡ್ಜೆಟ್ ಕೊಡ್ತಾ ಇದ್ದಾರೆ. ಬಡ್ಜೆಟ್ನಲ್ಲಿ ಸರಿ ಇದೆಯಾ ತಪ್ಪಿದೆಯಾ ಈ ಚರ್ಚೆಗೆ ಮಾತ್ರ ವಿರೋಧ ಪಕ್ಷಗಳು ಮಾತಾಡಬೇಕು. ಅವರು ರಾಜಕಾರಣಕ್ಕೆ ಸೀಮಿತವಾದರೆ ಅದು ಅವರ ವೈಫಲ್ಯ ಅಂತ ನನ್ನ ಅನಿಸಿಕೆ. ಇವತ್ತು ವಿಧಾನಸಭೆಯಲ್ಲೂ ಕೂಡ ಈಗ ಕಳೆದ ವಿಧಾನಸಭೆ ಅಧಿವೇಶನ ಇರ್ಬೋದು, ಅದಕ್ಕಿಂತ ಮೊದಲಿರ್ಬೋದು, ನಾನು ಕಾಂಗ್ರೆಸ್ ಪಕ್ಷ ಶಾಸಕನಾಗಿ ಮಾತಾಡ್ತಾ ಇಲ್ಲ. ಮೊದಲನೇ ಬಾರಿ ಶಾಸಕನಾಗಿದ್ದೀನಿ. ಅದೇ ರಾಜಕಾರಣ, ನಮ್ಮ ತಂದೆ 4 ಬಾರಿ 5 ಬಾರಿ ಶಾಸಕರಾಗಿದ್ದರು. ಅಲ್ಲಿಂದ ನೋಡಿದ್ದೀನಿ ನಾನು. ಈ ಭಾರತೀಯ ಜನತಾ ಪಕ್ಷ ಏನಿದೆ ಅದರ ಮೊದಲ ಅಧ್ಯಕ್ಷರು ನಮ್ಮ ತಂದೆಯವರಾಗಿದ್ದಂಥವ್ರು. ಸೊ ನಾನು ಎಲ್ಲ ಹತ್ತಿರದಿಂದ ನೋಡಿ ಗಮನಿಸಿ ಒಬ್ಬ ವೀಕ್ಷಕನಾಗಿ ಹೇಳ್ತಾ ಇದ್ದೀನಿ, ಒಬ್ಬ ವಿದ್ಯಾರ್ಥಿಯಾಗಿ ರಾಜಕಾರಣದ ಯಾವ ವಿರೋಧ ಪಕ್ಷದ ಕೆಲಸ ಮಾಡಬೇಕಿತ್ತು ಅದನ್ನು ಭಾರತೀಯ ಜನತಾ ಪಕ್ಷ ವಿಧಾನಸಭೆ ಒಳಗಡೆ ಮಾಡೋದಕ್ಕೆ ಸಮರ್ಥರಿಲ್ಲ, ಅವರು ಮಾಡ್ತಾ ಇಲ್ಲ ಸರಿಯಾಗಿ ಅಂತ ಹೇಳ್ತಾ ಇದ್ದೀನಿ. ಆಡಳಿತ ಪಕ್ಷದಲ್ಲಿ ಇದ್ದು ಸೊ ಇಟ್ಸ್ ಎ ಫೇಲಿಯರ್ ಆಫ್ ದ ಅಪೋಸಿಷನ್ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಫೇಲಿಯರ್ ಆಗುತ್ತೆ. ಅದರಿಂದ ಅದನ್ನು ವಹಿಸ್ಕೊಂಡು ಅವ್ರು ಮಾಡೋದು ಒಳ್ಳೆಯದು. ಈ ರಾಜಕಾರಣದಲ್ಲಿ ಏನಾಗ್ತದೆ, ನಾಯಕತ್ವ ಬದಲಾವಣೆ ಕಾಂಗ್ರೆಸ್ಸಲ್ಲಿ ಏನಾಗುತ್ತೆ, ಅದು ಅವರು ಅಷ್ಟೊಂದು ತಲೆ ಕೆಡಿಸ್ಕೋಬಾರ್ದು ಅಂತ ನನಗನ್ನಿಸ್ತದೆ. ಇನ್ ಪ್ರಿನ್ಸಿಪಲ್ ನೀವು ಹೇಳ್ತಾ ಇರೋದು ಕರೆಕ್ಟು. ಬಟ್ ಪೊಲಿಟಿಕಲ್ ರಿಯಾಲಿಟಿಗಳಿಗೆ ಬಂದರೆ ನೀವೇನು ಮಾಡ್ತೀರಿ ಅನ್ನೋದು ಅವ್ರ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ಳಿ. ಸರ್ ನಮಸ್ತೆ, ಪವನ್ ಅಂತ, BJP ಕಾರ್ಯಕರ್ತ. ಚಿಕ್ಕ ವಯಸ್ಸಿಂದ ನೀವು ರಾಜಕೀಯನ ತಂದೆಯವ್ರ ಜೊತೆ ನೋಡ್ಕೊಂಬಂದಿದ್ದೀರಾ, ಫೈರ್ ಬ್ರ್ಯಾಂಡ್ ಅಂತಲೇ ಹೆಸರುವಾಸಿ ಪಡೆದಿದ್ದೀರಾ. ನನ್ನ ಒಂದು ಸಲಿಗೆ ಒಂದು 2 ಕ್ವಶನ್ ಇದೆ ಸರ್. ಒಂದು ವಿನಯ್ ಸೋಮಯ್ಯ ಅವ್ರದ್ದೊಂದು ಕ್ವಶನ್ ಇದೆ. ಮತ್ತು ಯುವಕರು ಮುಂದೆ ಬರಬೇಕಂತ ಹೇಳ್ತೀರಾ. ಅನೇಕ ಗೋರಕ್ಷಣೆ ಮಾಡೋಕ್ಕೆ ಹೋದಾಗಲೂ ಕೂಡ ಅನೇಕ ಯುವಕರೇ ಹೋಗ್ತಾರೆ. ಹಿಂದುತ್ವ ಒಂದು ಕೆಲಸ ಮಾಡೋಕೆ ಹೋದ್ರೂ ಅನೇಕ ಯುವಕರೇ ಹೋಗ್ತಾರೆ. ಕಾಂಗ್ರೆಸ್ ಸರ್ಕಾರ ಯಾವಾಗ ಬರುತ್ತೋ ಹಂಗೆ ಯುವಕರನ್ನ ಹಂಗೆ ಕುಗ್ಗಿಸ್ಬಿಡ್ತಾರೆ, ಮುಂದೆ ಬರಬಾರ್ದಂತೇಳಿ ಕೇಸ್ ಹಾಕುವಂಥದ್ದು, 2 ವರ್ಷ 3 ವರ್ಷ ಜೈಲಿಗೆ ಹಾಕುವಂಥದ್ದು. ಗೋರಕ್ಷಕರಿಗೆ ಕರೆದು ಸನ್ಮಾನ ಮಾಡಿ ಸನ್ಮಾನ ಅಂತಲ್ಲ, ಒಂದು ದೇಶ ಸೇವೆನೋ ಧರ್ಮ ಸೇವೆ ಮಾಡೋಕೆ ಹೋದಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಂಗೆ ಕುಗ್ಗಿಸ್ಬಿಟ್ಟು ಅವ್ರ ಮೇಲೆ ಇಲ್ಲದ ಒಂದು ಅನೇಕ ಕೇಸುಗಳನ್ನು ಹಾಕಿ ಜೈಲ್ಗೆ ಅಂತ ಹಾಕೋವಂಥದ್ದು. ಯಾವುದೋ ಒಂದು ಸ್ಥಳೀಯ MLA ಬಗ್ಗೆ ಏನೋ ಒಂದು ಘಟನೆ ಮಾಡಿರ್ತಾರೆ, ಅದು ಏನೋ ಒಂದು ಪೋಸ್ಟ್ ಹಾಕೋಕ್ಕೆ ಹೋದರೆ ಒಂದು ದೌರ್ಜನ್ಯ ಮಾಡಿ ಅವ್ರ ಮೇಲೆ ಡೆತ್ ನೋಟ್ ಬರೆದು ಅವರೇ ಸಾಯೋ ಥರ ಮಾನಸಿಕವಾಗಿ ಹಂಗೆ ಕುಗ್ಗಿಸಿ ಇಂಥ ಒಂದೆಲ್ಲ ನಡೀತಾ ಇದೆ. ಯುವಕರು ಮುಂದೆ ಬರಬೇಕು ಅಂತಾರೆ. ಇಂಥದ್ದೆಲ್ಲ ನೋಡ್ತಿದ್ರೆ ಯುವಕರು ಮುಂದೆ ಬರಬಾರ್ದು ಅಂತ ಪೊಲಿಟಿಕಲ್ ಆಕ್ಟಿವಿಸಮನ್ನು ಕೊಲ್ಲೋ ಪ್ರಯತ್ನ ಮಾಡ್ತಿದ್ದೀವಿ. ಇಲ್ಲ ಇದು ನೋಡಿ, ಇದು ರಾಜಕೀಯ ಭಾಷಣ ಆಯಿತು. ಉದಾಹರಣೆ ಕೊಡಬೇಕು, ಮಾಹಿತಿ. ಅವರು ವಿನಯ್ ಸೋಮಯ್ಯನವರ ಪ್ರಕರಣ ಬಗ್ಗೆ ಹೇಳಿದ್ರು, ನಾನು ಸ್ವಾಗತ ಮಾಡ್ತೀನಿ, ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅಂತಂದಿದ್ದಕ್ಕೆ. ಈಗ ನೋಡಿ, ವಿನಯ್ ಸೋಮಯ್ಯನವರು ನಮ್ಮ ಜಿಲ್ಲೆಯವರು, ಆದರೆ ಅವರು ವಾಸ ಮಾಡ್ತಾಯಿದ್ದು ಬೆಂಗಳೂರಲ್ಲಿ. ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿದ್ದರು ಅಂತ ನನಗೆ ಅವ್ರ ಪರಿಚಯನೇ ಇಲ್ಲ. ಐ ಹ್ಯಾವ್ ನೆವರ್ ಸೀನ್ ಹಿಸ್ ಫೇಸ್, ಐ ಹ್ಯಾವ್ ನೆವರ್ ಸ್ಪೋಕನ್ ಟು ಹಿಮ್. ಯಾವತ್ತೂ ಮಾತಾಡಿಲ್ಲ ಅವ್ರ ಹತ್ರ. ಅವರು ಯಾವುದೋ ಒಂದು ಪ್ರಕರಣ ಅಲ್ಲಿ ನಮ್ಮ ಸಾಂಪ್ರದಾಯಿಕ ಉಡುಪಲ್ಲಿ ನನ್ನನ್ನು ಚಿತ್ರ ಹಾಕಿ ಬಾತ್ರೂಮ್ನಲ್ಲಿ ಹಾಕಿದರು, ಫೋಟೋನ ಹಾಕಿ ಅವರು. ಸೊ ಅಲ್ಲಿ ಸಾಂಪ್ರದಾಯಿಕ ಉಡುಪು, ಕೊಡುವ ಉಡುಪಿನಲ್ಲಿ ಇವನ್ನ ಬಾತ್ರೂಮ್ನಲ್ಲಿ ಹಾಕಿ ಅಲ್ಲಿ ಗಲೀಜೆಲ್ಲ ಇರೋ ಥರ ಕಡೆ ಹಾಕಿದ್ದಾರೆ ಅಂಥೇಳಿ ಕೆಲವರು ಹೋಗಿ ಒಂದು ದೂರನ್ನು ಸಲ್ಲಿಸಿದ್ರು. ಅದರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ, ಅವ್ರನ್ನ ಕರೆದೂ ಇಲ್ಲ ಪೊಲೀಸ್ ಸ್ಟೇಷನ್ಗೆ, ಅವ್ರು ಒಂದು ದಿವಸನೂ ಬಂದಿಲ್ಲ ಎಲ್ಲಿಗೂ. ಅದು ಹಾಗೆ ಹಲವಾರು ತಿಂಗಳ ನಂತರ ಅವರು ಪಾಪ ಭಾಳ ಸಣ್ಣ ವಯಸ್ಸು ಇಲ್ಲಿ ಹೆನ್ನೂರಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು. ಈ ಹೆನ್ನೂರು ಭಾಗದಲ್ಲಿ ಹೋದರು ಇವರೆಲ್ಲ BJPನವರು, ವಿರೋಧ ಪಕ್ಷದ ನಾಯಕರು ಹಿಡಿದು ವಿರೋಧ ಕೌನ್ಸಿಲಲ್ಲಿ. ಅಲ್ಲಿ ಆ ಬಾಡಿನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡೋದಕ್ಕೂ ಪ್ರೊಟೆಸ್ಟ್ ಮಾಡಿದ್ರು ಅಲ್ಲಿಂದ. ಕೊನೆಗೆ ಅಲ್ಲಿಂದ ಆ್ಯಂಬುಲೆನ್ಸ್ನಲ್ಲಿ ಸೆಕ್ಯೂರಿಟಿ ಜೊತೆಗೆ ಇಲ್ಲಿ ತಗೊಬಂದಾಗ ಕುಶಾಲನಗರಲ್ಲಿ ಅಡ್ಡ ಹಾಕಿ ವಿಜೇಂದ್ರ ಅವರು ಎಲ್ಲರೂ ಪ್ರಮುಖರು BJPನವ್ರು ಬಂದರು, ನನ್ನ ಮೇಲೆ ಮಾಡಿದರು. ಅವರು ಮಡಿಕೇರಿ ಶಾಸಕರ ಮೇಲೆ ಆರೋಪ ಮಾಡಿದ್ರು, ಇವರೇ ಕಾರಣಕರ್ತರು ಅಂತ ಹೇಳಿದ್ರು, ಘೋಷಣೆ ಕೂಗಿದ್ರು, ಬಾಡಿನಲ್ಲಿ ಇಟ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು. 2 ಗಂಟೆ ಅಲ್ಲಿದ್ದರು. ಅದಾದಮೇಲಿಂದ ಇವ್ರು ಹೋದರು. ಶವ ಸಂಸ್ಕಾರಕ್ಕೆ ಯಾರೂ ಒಬ್ಬ BJPನವನು ಕೂಡ ಇರಲಿಲ್ಲ. ಅಲ್ಲಿಯ ಸ್ಥಳೀಯ ನಾಯಕರು ಕೂಡ ಯಾರೂ ಇರಲಿಲ್ಲ. ಅಂದರೆ ಲೋಕಲ್ ವಿಲೇಜ್ ಲೆವೆಲಲ್ಲ, ಯಾರೂ ಅಲ್ಲಿ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾರೆ BJPನವ್ರು ಯಾರು ಕೂಡ ಶವ ಸಂಸ್ಕಾರದಲ್ಲೂ ಕೂಡ ಇರಲಿಲ್ಲ. ಅವ್ರ ಶವ ಸಂಸ್ಕಾರ ಪಾಪ ಅವ್ರ ಕುಟುಂಬದವ್ರು ಮಾಡಿದರು. ಮಾಡಿದ ನಂತರ ಅವರ ಹೆಂಡತಿ ಅವರು ಮತ್ತು ಅವರ ಮಾವಂದಿರು ಇವರೆಲ್ಲ ಕೂಡ ನನ್ನ ಸಂಪರ್ಕದಲ್ಲೇ ಇದ್ದಾರೆ. ಬಿಟ್ಟರೆ ನಾನೇ ಆದಷ್ಟು ಏನಾರು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಬಿಟ್ಟರೆ ಇವ್ರು ಯಾರು ಅವ್ರಿಗೆ ಸಹಾಯನೂ ಕೂಡ ಮಾಡಲಿಲ್ಲ.
ಪುರಾಣ ಸರ್, ಅಂತೂ ಇಂತೂ ಒಂದು ಡಿಸ್ಕಷನ್ ರಾಜ್ಯದಲ್ಲಿ ಆರಂಭ ಆಗಿದೆ. ಇದನ್ನು ನಾವು ತುಂಬ ಮೊದಲಿನಿಂದನೂ ಮಾಡ್ತಾ ಇದ್ವಿ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವು ನಿಜವಾದ ಅರ್ಹರಿಗೆ ಮಾತ್ರ ತಲುಪಬೇಕೇ ಹೊರತು ಸಾರಾಸಗಟಾಗಿ ಎಲ್ರಿಗೂ ಕೊಡಬೇಡಿ ಅವುಗಳನ್ನು. ಹಾಗೆ ಕೆಲವು ಜನರಿಗೆ ಮಾತ್ರ ಕೊಟ್ಟು ಉಳಿದವರಿಗೆ ಕೊಡದೇ ಇರುವ ದುಡ್ಡನ್ನು ಅಭಿವೃದ್ಧಿ ಕೆಲಸಗಳಿಗೆ ಬಳಸಿ ಅಂತ. ಅಂತಿಮವಾಗಿ ಪರಿಷ್ಕರಣೆ ಆಗಬೇಕು ಪಟ್ಟಿ ಅಂತ ಸತೀಶ್ ಜಾರಕಿಹೊಳಿಯವರು ಮಾತನಾಡಿದಾಗಿನಿಂದ ಶುರುವಾಗಿ ಶ್ರೀಮಂತರಾದವರು ಗ್ಯಾರಂಟಿಗಳನ್ನು ಗಿವ್ ಇಟ್ ಅಪ್ ಮಾಡಿ ಅಂತ ಈಗ ಹೇಳುವ ತನಕ ಬಂದಿದೆ. ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಆನ್ ದ್ಯಾಟ್? ನೋಡಿ, ಆ ಗ್ಯಾರಂಟಿಗಳೇನಿದೆ ಅದೊಂದು ಸಾಮಾಜಿಕ ಭದ್ರತೆಯ ಕಾರ್ಯಕ್ರಮ. ಅದೊಂದು ಇಟ್ಸ್ ಅ ಪಾಲಿಸಿ ಡಿಸಿಷನ್. ಹೌದು. ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವೇನು ಭರವಸೆಯನ್ನು ಜನರಿಗೆ ಕೊಟ್ಟು ಚುನಾವಣೆಗಿಂತ ಮೊದಲು ಪ್ರಣಾಳಿಕೆಯಲ್ಲಿದ್ದಂಥದ್ದು ವಿಚಾರ, ಆ ಭರವಸೆಯನ್ನು ಪೂರೈಸುವಂಥದ್ದು ಮಾಡಿದ್ದೇವೆ. ಸೊ ಅಲ್ಲಿವರೆಗೂ ನಾವು ಯಾವ ಬದ್ಧತೆಯನ್ನು ತೋರಿಸ್ಬೇಕಿತ್ತು, ಪ್ರಾಮಾಣಿಕತೆಯನ್ನು ಒಂದು ಸರ್ಕಾರ ರಚನೆ ಆದಮೇಲೆ ತೋರಿಸ್ಬೇಕಿತ್ತು, ಅದನ್ನ ಪೂರ್ಣವಾಗಿ ತೋರಿಸ್ಬಿಟ್ರಿ. ಆಗಿದೆ, ಬಟ್ ಕಷ್ಟ ಆಗಿದೆ, ಅದರಿಂದ ಬರ್ಡನ್ ಆಗಿದೆ. ಬರ್ಡನ್ ಆಗುತ್ತೆ ಅಂತ ಗೊತ್ತಿದ್ದಾನೆ ಘೋಷಣೆ ಮಾಡಿರುವಂಥದ್ದು. ಆದರೆ ಈಗ ಬರ್ಡನ್ ಆಗಿದೆ ಅಂದಿದ ತಕ್ಷಣ ಆ ಗ್ಯಾರಂಟಿಗಳ ಬಗ್ಗೆ ಮರು ಆಲೋಚನೆ ಮಾಡುವಂಥದ್ದು ಅದೊಂದು ಕಡೆ ನಡೆಯೋದ್ರಲ್ಲೇನು ತಪ್ಪೇನಿಲ್ಲ. ಆದರೆ ಇದನ್ನು ಬದಲಾಯಿಸಬೇಕು ಅಂತ ಹೇಳುವಂಥ ಕೂಗೇನಿದೆಯಲ್ಲ, ಅದನ್ನು ಒಪ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಾಯಿಸಬೇಕು ಅಂತ ಹೇಳಿ ಅಲ್ಲ, ಈಗ ಬದಲಾಯಿಸಬೇಕು ಅಂತಲೇ ತಾನೇ ಈಗ ಹೇಳ್ತಾ ಇರುವಂಥದ್ದು. ಪರಿಷ್ಕರಣೆ ಮಾಡಿ ಅಂತ ಹೇಳಿದ್ರೆ, ಪರಿಷ್ಕರಣೆ ಮಾಡಿ ನಿಜವಾದ ಬಡವರು ಯಾರಿದ್ದಾರೆ, ತಿಂಗಳಿಗೆ 2,000 ರೂಪಾಯಿ ಯಾವ ಕುಟುಂಬದ ಮಹಿಳೆಗೆ ನಿಜವಾಗ್ಲೂ ಅದು ಒಳ್ಳೆ ಅಮೌಂಟದು. ಅಂದರೆ ನನಗೆ 2,000 ಬಂದುಬಿಡ್ತಲ್ಲ ಅಂತ ಯಾರಿಗೆ ಖುಷಿ ಆಗುತ್ತೋ ಅವ್ರಿಗೆ ಕೊಡಿ ಅಂತ. 2,000 ಯಾರಿಗೂ ಚಿಲ್ಲರೆ ಆಗಿರೋವಂಥವ್ರಿಗೆ ಕೊಡಬೇಡಿ ಅಂತ. ಉಚಿತ ವಿದ್ಯುತ್ತು 1.25 ಕೋಟಿ 1.5 ಕೋಟಿ ಕೊಟ್ಟು ಫ್ಲಾಟ್ ಖರೀದಿ ಮಾಡಿದವ್ರು ನೀವು ಫ್ರೀ ಕರೆಂಟ್ ಕೊಡ್ತೀವಿ ಅಂತಂದರೆ ಬೇಕಾಗಿಲ್ಲ ಸರ್. ಅವ್ರಿಗೆ ಪೀನಟ್ ಅದು. ಅವ್ರ ಹತ್ರ ನೀವು ಪ್ರಾಮಾಣಿಕವಾಗಿ ಕರೆಂಟ್ ಬಿಲ್ ಕಟ್ರಪ್ಪ ಅಂತ ಹೇಳಿ. ಈಗ ಯಾರು ಪ್ರತಿನಿತ್ಯ ಕೆಲಸಕ್ಕೆ ಅಂತ ಈ ಮನೆ ಕೆಲಸದ ಹೆಣ್ಮಕ್ಳು, ಟೆಕ್ಸ್ಟೈಲ್ ಮಹಿಳೆಯರು ಇರ್ತಾರೆ, ಅಂಥವ್ರಿಗೆ ಫ್ರೀ ಬಸ್ ಪಾಸ್ ಕೊಡಿ. ನೀವು ಯಾರ್ಯಾರು ಹೆಣ್ಮಕ್ಳು ಹತ್ತಿರೋ ಎಲ್ರಿಗೂ ನಾವು ಫ್ರೀ ಕೊಡ್ತೀವಿ. ಈ ರೀತಿಯಾದ ಸರ್ ಕಾಕಾ ಸಾಹೇಬ್ಗೂ ಫ್ರೀ, ನಾನಾ ಪಾಟೀಲ್ಗೂ ಫ್ರೀ ಅಂತಾರೆ. ಪೊಲಿಟಿಕಲ್ ಭಾಷಣ ಏನೋ ಮಾಡಿಬಿಟ್ರು ಸಿದ್ದರಾಮಯ್ಯನವರು. ಮುಗೀತದೆ, ಎಲೆಕ್ಷನ್ ಮುಗಿದಿದೆ, ಈಗ ಪರಿಷ್ಕರಣೆ ಮಾಡಿ. ಒಂದು ಹೇಳಿ, ಎಸ್, ಬಸ್ಸನ್ನು ಹತ್ತುವಂಥ ಮಹಿಳೆಯರು ಯಾರು? ಬಡವರು, ಮಧ್ಯಮದ ವರ್ಗದವರು, ಕೆಳ ಮಧ್ಯಮದ ವರ್ಗದವರು. ಮಧ್ಯಮ ವರ್ಗದವರು ಅಲ್ಲ, ಓಕೆ, ಮಧ್ಯಮದ ವರ್ಗದವರು ಕೂಡ ಬಸ್ ಹತ್ತದಿಲ್ಲ, ಆಯಿತಾ? ಅದರಿಂದ ನೇರವಾಗಿ ಆ ಬಸ್ಸಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಕೊಡೋ ಕಾರ್ಯಕ್ರಮ ಏನಿದೆ ಅದು ಬಡವರಿಗೆ ಮತ್ತು ಅಟ್ ಬೆಸ್ಟ್ ಕೆಳ ಮಧ್ಯಮದ ವರ್ಗದವ್ರಿಗೆ ಬಿಟ್ಟರೆ ಬೇರೆಯವ್ರಿಗೆ ಹೋಗೋದಿಲ್ಲ ಆ ಯೋಜನೆ. ನಮ್ಮ ವಿದ್ಯುತ್ ಶಕ್ತಿ ವಿಚಾರಕ್ಕೆ ಬಂದಾಗ ಅದು 200 ಯೂನಿಟ್ಸ್ ಆ್ಯಾವ್ರೇಜ್ ಇರೋರಿಗೆ ಮಾತ್ರ ಫ್ರೀ. ಓಕೆ, ಬಿಲೋ 200 ಯೂನಿಟ್ಸ್ ಆ್ಯಾವ್ರೇಜ್ ಆಗಬೇಕು. ಓಕೆ, ಅಂದರೆ 1 ತಿಂಗಳು. ಸೊ ನೀವು ಫ್ಯಾನ್ ಓಡಿಸೋರು, AC ಓಡಿಸೋರು, ರೆಫ್ರಿಜಿರೇಟರ್ ಓಡಿಸೋರ್ಗೂ ಕೂಡ ಅದು ಅನ್ವಯ ಆಗೋದಿಲ್ಲ. ನೀವು ಬಂದು ಈಗ ಹೋಗಿ ದಾಟ್ಬಿಡ್ತದೆ, ಖಂಡಿತವಾಗಿ ದಾಟ್ತದೆ. ಈಗ ನಮ್ಮ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರಕ್ಕೆ ಬಂದರೆ ಕೂಡ ನಿಮ್ಗೆ ಗೊತ್ತಾಗುತ್ತೆ ಯಾರಿಗೆ ಸಿಗ್ತಾ ಇದೆ ಅಂತೇಳಿ. ಅತಿ ಹೆಚ್ಚು ಬಡವರಿಗೇ ಸಿಗ್ತಾ ಇರೋದು. ಆದರೆ ಯಾವುದೇ ಒಂದು ಯೋಜನೆಯನ್ನು ಉಪಯೋಗವನ್ನು ತಪ್ಪು ಉಪಯೋಗಿಸೋರು ಇರ್ತಾರಲ್ಲ, ಅಂಥವ್ರನ್ನ ಗುರುತಿಸೋಂಥದ್ದು ಬೇರೆ. ಅದರಿಂದ ಯೋಜನೆಯನ್ನೇ ಪರಿಷ್ಕರಣೆ ಮಾಡಬೇಕು ಅಂತ ಹೇಳೋದು ಸರಿಯಲ್ಲ. ಮತ್ತು ಈಗ ಈ 2,000 ರೂಪೀಸ್ ಮಹಿಳೆಯರಿಗೆ ಕೊಡ್ತಾ ಇರೋ ಗ್ಯಾರಂಟಿ ಏನಿದೆ, ಅದರಲ್ಲಿ ನಿನ್ನೆ ನಾನು ನೋಡಿದೆ, ನಮ್ಮ ಹಿರಿಯ ನಾಯಕರು ಹೇಳ್ತಾರೆ, ಯಾರು ಅವ್ರಿಗೆ ಅವಶ್ಯಕತೆ ಇಲ್ಲ ಅವ್ರು ಬಿಟ್ಕೊಡಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಯಾಕಂದರೆ ಅವಶ್ಯಕತೆ ಇಲ್ಲದೆ ಇರೋ ಅದನ್ನು ಪಡ್ಕೊಳ್ಳೇಬಾರ್ದು ಮೊದಲನೇದಾಗಿ. ಯಾಕೆಂದರೆ 2,000 ರೂಪಾಯಿ ಸುಮ್ಮನೆ ಬರ್ತಾ ಇದೆ ಅಂಥೇಳಿ ಇರೋದಕ್ಕಲ್ಲ ಅದು ಯೋಜನೆ ಇರುವಂಥದ್ದು. ಸೊ ಆ ಮಟ್ಟಕ್ಕೆ ಬಹುಶಃ ಜನರಲ್ಲಿ ಅದನ್ನು ಕೇಳ್ಕೊಂಡಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಈ ಯೋಜನೆಗಳು ಬಹುತೇಕ 95% ಹೆಚ್ಚಾಗಿ ಫಲಾನುಭವಿಗಳೆಲ್ಲ ಬಡತನದಲ್ಲಿರುವಂಥವರೇ ಮತ್ತು ಕೆಳ ಮಧ್ಯಮದವ್ರಿಗೆ ಮಾತ್ರ ಇದು ಲಾಭ ಆಗಿದೆ, ಬಿಟ್ಟರೆ ಬೇರೆಯವ್ರಿಗೆ ಇದು ಲಾಭ ಆಗಲಿಲ್ಲ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 1 ವರ್ಷದ ನಂತರ ಗ್ಯಾಸ್ ಸಬ್ಸಿಡಿನ ಗಿವ್ ಇಟ್ ಅಪ್ ಅಂತ ಮನವಿ ಮಾಡಿಕೊಂಡ್ರು. 1 ವರ್ಷದಲ್ಲಿ 1 ಕೋಟಿ ಜನ ಬಿಟ್ಟುಕೊಟ್ರು. ನಮಗೆ ಬೇಡ ಸಬ್ಸಿಡೈಸ್ಡ್ ಸಿಲಿಂಡರ್ ಬೇಡ ಅಂತ. ಕೆಲವರು ಹೇಳ್ತಾರೆ, ಯಾಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ವಾಲಂಟಿಯರ್ ಆಗಿ ಬಿಟ್ಟುಕೊಡೋದಕ್ಕೆ ಮುಂದೆ ಬಂದರು ಅಂದರೆ, ನಾವು ಬಿಟ್ಟುಕೊಟ್ಟ ದುಡ್ಡು ಸರಿಯಾದ ಉದ್ದೇಶಕ್ಕೆ ಬಳಕೆಯಾಗುತ್ತೆ ಅನ್ನೋ ನಂಬಿಕೆ ಜನರಿಗಿತ್ತು ಅಂತ. ಈಗ ಆ ನಂಬಿಕೆಯನ್ನು ರಾಜ್ಯ ಸರ್ಕಾರ ಹುಟ್ಟಿಸ್ಬೋದಾ? ಗಿವ್ ಇಟ್ ಅಪ್ ಅಂತ ಮನವಿ ಮಾಡ್ತಿದ್ರೆ, ಇಲ್ಲಪ್ಪ ನಾನು 2,000 ನಂಗೆ ತಿಂಗಳ ಬರೋದು ಬೇಡ, ಇದು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನೋ ಭರವಸೆಯನ್ನು ಜನರಿಗೆ ಕೊಡಬೇಕು. ಮೊದಲನೇದಾಗಿ ಸಬ್ಸಿಡಿ ಕೊಟ್ಟಿರುವಂಥ ಫಲಾನುಭವಿಗಳು ಅರ್ಹರಲ್ಲ ಅಂತ ಹೇಳೋದು ಆಯಿತು ಅದರಿಂದ, ಅವ್ರ ಮಾತಿನಿಂದ. ಯಾಕಂದರೆ ಬಿಟ್ಕೊಡಿ ಅಂತ ಹೇಳಿದ್ರೆ ಯಾರಿಗೆ ಸಿಗಬಾರ್ದು ಅವ್ರಿಗೂ ಕೂಡ ಸಿಕ್ಕಿದೆ ಅಂತ ಆಯಿತು. ಸಿಗಬಾರ್ದಲ್ಲ, ನನಗೆ ದೊಡ್ಡ ವಿಷಯ ಅಲ್ಲ ಸರ್, 400-500 ರೂಪಾಯಿ ನಾನು ಖರ್ಚು ಮಾಡ್ಕೋತೀನಪ್ಪ, ಇದು ದೇಶಕ್ಕಾಗಿ ಬಳಕೆ ಆಗಲಿ ಅನ್ನೋ ಮನಸ್ಥಿತಿಯಲ್ಲಿ ಬಿಟ್ಟುಕೊಡಿ ಅಂತ. ಶ್ರೀಮಂತರು ಬಡವರು ಅಂತಲ್ಲ, ಯಾರು ಬಡವರು ಬಿಟ್ಕೊಡ್ಬೇಕು ಅಂತ ನಿಮ್ಮ ಮನಸ್ಸು ಸರ್, ನಿಮ್ಮ ಆಲೋಚನೆ, ಮನಸ್ಸು ಇಚ್ಛೆ ಯಾರು ಬೇಕಾದ್ರೆ ಬಿಟ್ಕೊಡಿ ಅಂತ ಆಯಿತು. ಅದೇ ಮನವಿಯನ್ನು ರಾಜ್ಯದಲ್ಲಿ ಮಾಡಿಕೊಂಡ್ರೆ ಜನಸ್ಪಂದನೆ ಹೆಂಗೆ ಸಿಗಬಹುದು ಅಂತ ಅಲ್ಲ, ಮಾಡಿ ನೋಡ್ಬೇಕಲ್ಲ. ಖಂಡಿತವಾಗಿ ಯಾರು ಅದಕ್ಕೆ
ಮನಸ್ಸು ಅವರ ಅಂದರೆ ಅವ್ರ ಆತ್ಮಸಾಕ್ಷಿ ದಕ್ತತೆ ಅಂಥವ್ರು ಬಿಟ್ಕೊಟ್ರೆ ಒಳ್ಳೆಯದು. ಯಾಕಂದರೆ ನಮ್ಗೆ ಅವಶ್ಯಕತೆ ಇಲ್ಲ, ಆದರೂ ಬರ್ತಾ ಇದೆ ಅಂತ ತಗೋತಾ ಇದ್ದೀವಿ. ಮತ್ತು ಯಾವ್ದಾದ್ರು ಸ್ವಲ್ಪ ಮಾಹಿತಿ ಆ ಕಡೆ ಈ ಕಡೆ ಮಾಡೇ ತಗೊಂಡಿರ್ತಾರೆ. ಯಾರು ನೇರವಾಗಿ ಶ್ರೀಮಂತರಿದ್ದರೂ ಕೂಡ ತಗೊಳಕ್ಕೆ ಸಾಧ್ಯ ಇಲ್ಲ, ಏನೋ ಸ್ವಲ್ಪ ಅಲ್ಲಿ ಅವಶ್ಯಕತೆ ಇರುವಂಥದ್ದನ್ನು ತಿದ್ದಿರ್ತಾರೆ. ಸೊ ಅಂಥವ್ರು ಬಿಟ್ಕೊಡಿ ಅಂತೇಳಿ ನಾವು ಸರ್ಕಾರ ಅಧಿಕೃತವಾಗಿ, ಈಗ ನಾನು ಹೇಳೋದಾಗಲಿ ಬೇರೆ ನಾಯಕರು ಹೇಳೋದಾಗಲಿ ಅದು ಬೇರೆ, ಅಧಿಕೃತವಾಗಿ ತೀರ್ಮಾನಗಳನ್ನ ತಗೊಂಡಾಗ ಆಗ ಗೊತ್ತಾಗುತ್ತೆ ನಮಗೆ. ಮುಖ್ಯಮಂತ್ರಿಗಳ ಖಾಸಗಿಯಾಗಿ ಕೂತ್ಕೊಂಡಾಗ ಗ್ಯಾರಂಟಿಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳನ್ನು ಹೇಳ್ತಾರೆ ನಿಮ್ಮ ಹತ್ರ? ಇದು ಬೇಡವಾಗಿತ್ತು, ಸುಮ್ಮನೆ ಜಾಸ್ತಿ ಮೈ ಮೇಲೆ ಎಳ್ಕೊಂಬಿಟ್ವಿ, ಅಥವಾ ನಂಗೆ ಸಮಾಧಾನ ಇದೆ, ಕಷ್ಟ ಆದರೂ ಇಷ್ಟೆಲ್ಲ ಜನರಿಗೆ ಕೊಡ್ತಾ ಇದ್ದೀವಿ ಅನ್ನೋ ಖುಷಿ ಇದೆ, ಏನಾದ್ರು ಖಾಸಗಿಯಾಗಿ ನಾನು ಹೇಳೋದು. ಮಾಧ್ಯಮ ಪಬ್ಲಿಕ್ ಕನ್ಸಂಪ್ಷನ್ಗೆ ಮಾಧ್ಯಮಗಳ ಮೂಲಕ ಹೇಳೋದಲ್ಲ. ಯಾವತ್ತೂ ಕೂಡ ಈ ಗ್ಯಾರಂಟಿಗಳು ಕಷ್ಟ ಆಗ್ತಾ ಇದೆ ಅಂತೇಳಿ ಮುಖ್ಯಮಂತ್ರಿಗಳ ಬಾಯಿಂದ ಒಂದು ಸತಿನೂ ಬಂದಿಲ್ಲ. ಕಷ್ಟ ಆಗ್ತಾ ಇದೆಯಾ ಅಂತ ಪ್ರಶ್ನೆ ಕೇಳಿದಾಗ ಕೂಡ ಅವರು ಇಲ್ಲ ಅಂತಲೇ ಹೇಳ್ತಾರೆ. ಮತ್ತು ಯಾರು ಇದರ ಬಗ್ಗೆ ಗ್ಯಾರಂಟಿಗಳ ಬಗ್ಗೆ ಸ್ವಲ್ಪ ಅಪಸ್ವರ ತೆಗಿತಾರೆ, ಅದು ಅವರು ಸ್ವಾಗತನೂ ಮಾಡೋದಿಲ್ಲ. ಬಡವರ ಗ್ಯಾರಂಟಿಗಳು ಕೊಡೋದಕ್ಕೆ ನಾವೇನು ಬದ್ಧವಾಗಿದ್ದೀವಿ. ಈಗ ನೋಡಿ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ 70,000 ಕೋಟಿ ಆಗ್ತಾಯಿದೆ. ಯಾವ ಸರ್ಕಾರ ಕೂಡ ಮಾಡಲಿಕ್ಕಾಗಲಿಲ್ಲ. ನಾವು ಭರವಸೆಯನ್ನು ಕೊಟ್ಟಿದ್ದೀವಿ, ಮಾಡಲೇಬೇಕು ಅಂತ. ಇದರ ಮಧ್ಯದಲ್ಲಿ ಗ್ಯಾರಂಟಿಗಳು ನೀವೇನು ದುಡ್ಡಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೆಲ್ಲ ಜನ ಹೇಳ್ತಾ ಇದ್ದಾರೆ ಕೆಲವರು. ಅದ್ರ ಮಧ್ಯದಲ್ಲಿ ಹೇಳಿದ್ದಕ್ಕೆ ಬಂತು ಚರ್ಚೆ. ಶಾಸಕರು ಏನಂದರೆ ವಿಶೇಷ ಅನುದಾನ ಸಿಗ್ತಾ ಇಲ್ಲ ಅಂತಷ್ಟೇ ಬಿಟ್ಟರೆ, ಸಾಧಾರಣ ಪ್ರಕ್ರಿಯೆಗಳಲ್ಲಿ ಬರಬೇಕಾಗಿರುವಂಥದ್ದೆಲ್ಲ ಬರ್ತಾ ಇದೆ ಹಣ, ಅದು ದಾಖಲೆಗಳಿದೆಯಲ್ಲ ಅದಕ್ಕೆ. ಆದರೆ ಈ 70,000 ಕೋಟಿ ಏನು ಕೊಟ್ಟಿದ್ದಾರೆ, ಯಾವ ಸರ್ಕಾರ ಗ್ಯಾರಂಟಿ ಇಲ್ಲದೇ ಇತ್ತಲ್ಲ 4 ವರ್ಷ ಸರ್ಕಾರ, 5 ವರ್ಷ ಯಾಕೆ ಕೊಡಲಿಲ್ಲ, ಅವ್ರು ಯಾಕೆ ಮಾಡಲಿಲ್ಲ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನ? ಅದರಿಂದ ಯಾವ ಯೋಜನೆಗಳಿಗೆ ನಾವು ಬದ್ಧರಾಗಿದ್ದೇವೆ, ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ, ಅದನ್ನು ಪೂರೈಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾಯಿದೆ. ಗ್ಯಾರಂಟಿಗಳು ಸ್ವಲ್ಪ ಹೊರೆ ಇದೆ, ಸ್ವಲ್ಪ ಒತ್ತಡ ಇದೆ, ಆದರೆ ಅದನ್ನು ಮ್ಯಾನೇಜ್ ಮಾಡುವಂಥದ್ದೇ ಒಂದು ಆರ್ಥಿಕ ತಜ್ಞರ ಕೆಲಸ ಅಲ್ವಾ. ಅದನ್ನು ಮಾಡ್ತಾಯಿದ್ದಾರೆ ಮುಖ್ಯಮಂತ್ರಿಗಳು. ಅವರು ಆರ್ಥಿಕ ತಜ್ಞರ ಜೊತೆಗೆ ಪಳಗಿದ ರಾಜಕಾರಣಿ ಕೂಡ. ಖಾಸಗಿಯಾಗಿ ಕೂತ್ಕೊಂಡಾಗ ನಾಯಕತ್ವ ಬದಲಾವಣೆ, ಅಧಿಕಾರ ಹಂಚಿಕೆಯ ವಿಷಯವನ್ನೇನಾದ್ರು ಕೇಳಿದ್ದೀರಾ ನೀವು ಅವ್ರಿಗೆ? 2023 ಮೇ 18ನೇ ತಾರೀಕು ಏನು ಸರ್ ಮಾತುಕತೆ ಆಗಿತ್ತು ನಿಮ್ಮ ಡಿ ಕೆ ಶಿವಕುಮಾರ್ ಅವರ ಮಧ್ಯದಲ್ಲಿ? ಏನಾದ್ರು ಕೇಳಿದ್ದೀರಾ? ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡು ಓಡಾಡ್ತಿದ್ದಾರೆ, ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತಾರೆ. ನನಗೆ ಸಿದ್ದರಾಮಯ್ಯನವರಿಗೆ ಆದ ಒಪ್ಪಂದ ಕದ್ದು ಮುಚ್ಚಿ ಆಗಿದ್ದಲ್ಲ, ಎಲ್ಲರ ಸಮ್ಮುಖದಲ್ಲಿ ಆಗಿದ್ದು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರೇ ಆ ಒಪ್ಪಂದವನ್ನು ಜಾರಿಗೊಳಿಸೋದಕ್ಕೆ ಮುಂದಾಗ್ತಾರೆ ಅನ್ನೋ ಭರವಸೆ ನಮಗಿದೆ ಅಂತ ಡಿ ಕೆ ಸುರೇಶ್ ಅವರು ಮಾತಾಡ್ತಾರೆ. ಅದು ಏನು ಒಪ್ಪಂದ ಆಗಿತ್ತು ಅಂತ ಯಾವತ್ತಾರು ಕೇಳಿದ್ದೀರಾ ಮುಖ್ಯಮಂತ್ರಿಗಳನ್ನು? ಅಲ್ಲ, ಈಗ ಒಪ್ಪಂದ ಆಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಅದಾದಂಥ ಸಂದರ್ಭದಲ್ಲಿ ನಾವು ಯಾರೂ ಇರಲಿಲ್ಲ. ನಾವು ಮುಖ್ಯಮಂತ್ರಿಗಳು ಅಲ್ಲೇ ಇದ್ದರು, ಮುಖ್ಯಮಂತ್ರಿಗಳ ಜೊತೆ ನಾವೂ ಇರಲಿಲ್ಲ. ಆಮೇಲೆ ಮುಖ್ಯಮಂತ್ರಿಗಳು ಪದೇ ಪದೇ ಈ ಎಲ್ಲ ಪ್ರಶ್ನೆಗಳಿಗೆ ಕೊಡ್ತಾ ಇರೋವಂಥ ಉತ್ತರ ಏನು ಅಂತ ಹೇಳಿದ್ರೆ, ಹೈಕಮಾಂಡ್ ಏನು ಹೇಳ್ತಾರೆ ಅದು ನನ್ನ ನಿರ್ಣಯ. ಹೈಕಮಾಂಡ್ ಅವರು ಒಪ್ಪಂದ ಆಗಿದೆಯೋ ಆಗಿಲ್ವೋ ನೀವು ಅವಕಾಶ ಮಾಡಿಕೊಡಿ ಅಂದರೆ ಅವಕಾಶ ಮಾಡಿಕೊಡ್ತೀನಿ, ನೀವು ಮುಂದುವರಿ. ಟೆಕ್ಸ್ಟ್ ಬುಕ್ಕಿನ ಫಸ್ಟ್ ಚಾಪ್ಟ್ರಲ್ಲಿದೆ, ನೀವು ಲಾಸ್ಟ್ ಚಾಪ್ಟರ್ಗೆ ಹೋಗ್ಬಿಟ್ರಿ. ಹೈಕಮಾಂಡ್ ಹೇಳೋದು ಆಮೇಲಿಂದು. 2023 ಮೇ ತಿಂಗಳಲ್ಲಿ ದೆಹಲಿಗೆ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಅವರನ್ನು ಕರೆಸಿಕೊಂಡಾಗ ಅವತ್ತು ಏನಾಯಿತು ಅಂತ ಒಳಗಡೆ? ಅಲ್ಲಿ ರಾಹುಲ್ ಗಾಂಧಿ ಅವರಿದ್ದರು, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು, ವೇಣುಗೋಪಾಲ್, ಸುರ್ಜೇವಾಲಾ ಅವರಿದ್ದರು, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿದ್ದರು. ಹೊರಗಡೆ ಡಿ ಕೆ ಸುರೇಶ್ ಅವರು ಕಾರ್ನಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾಯಿದ್ರು. ದಿಸ್ ಇಸ್ ವಾಟ್ ವಿ ನೋ. ಏನೋ ಒಂದು ಆಗಿದೆ ಅಲ್ಲಿ ಅಂತ. ಅಲ್ಲ, ಯಾರು ತಮ್ಗೆ ಯಾರು ಹೇಳಿದ್ರು? ಅರೆ ಸರ್, ಜನ ಎಲ್ಲ ಹೊರಗಡೆ ನಿಂತ್ಕೊಂಡು ನೋಡ್ತಾರೆ, ಮಾತುಕತೆ ಆಗ್ತಿತ್ತು ಸರ್. ನೋಡಿ, ಒಳಗೆ ಮಾತುಕತೆ ಏನಾಗಿದೆ ಗೊತ್ತಿಲ್ಲ. 5 ಜನ ಒಳಗಡೆ ಇದ್ರು ಅಂತ ನೀವು ಹೇಳ್ತಾ ಇದ್ದೀರಲ್ಲ, 5 ಜನ ಒಳಗಡೆ ಇದ್ದಿದ್ದು ನನಗೆ ಗೊತ್ತಿಲ್ಲ. ಓಕೆ, ಅವರು ಅಲ್ಲಿದ್ದವ್ರನ್ನ ನೀವು ಕೇಳಬೇಕು ಅಷ್ಟೇ. ಅಲ್ಲಿದ್ದರೆ ನೀವು ಅಂತ ಯಾವ ಥರ ಕೇಳಿದ್ದೀರಾ? ಈ ಸಭೆ ಏನಾಗಿದೆ ಅಂತ ತಾವು ಹೇಳ್ತಾ ಇದ್ದೀರಾ? ಹೌದು. ಈ ಸಭೆ ಅಲ್ಲಿ ಏನು ಚರ್ಚೆ ಆಯಿತು ಬಿಟ್ಬಿಡಿ, ಆ ಸಭೆ ಆಯ್ತಾ ಅಂತ ಕೇಳಿದ್ದೀರಾ ನೀವು? ಸಭೆ ಆಗಿದ್ದು ಹೌದು ಸರ್, ಸಭೆ ಆಗಿದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅವತ್ತು ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಶಿಮ್ಲಾದಲ್ಲಿದ್ದರು, ಓವರ್ ದ ಫೋನ್ ಮಾತಾಡಿದ್ರಂತೆ ಅನ್ನುವ ಸುದ್ದಿ ಇದೆ. ಆಮೇಲೆ ಹೊರಗಡೆ ಬಂದ ನಂತರ ಸಾಯಂಕಾಲ ಪ್ರೆಸ್ ಮೀಟ್ ಆಯಿತು. ಒಂದು ಪ್ರೆಸ್ ನೋಟನ್ನು ಹೊರಡಿಸಲಾಯಿತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ, ಡಿ ಕೆ ಶಿವಕುಮಾರ್ ಅವರು ಏಕೈಕ ಉಪಮುಖ್ಯಮಂತ್ರಿ ಆಗಿರ್ತಾರೆ, ಲೋಕಸಭಾ ಚುನಾವಣೆ ಮುಗಿಯೋ ತನಕ KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಪ್ರೆಸ್ ನೋಟನ್ನು ಹೊರಡಿಸಲಾಯಿತು. ಮಾಧ್ಯಮಗಳ ಮುಂದೆ ಅಕ್ಕಪಕ್ಕ ನಿಲ್ಕೊಂಡು ಘೋಷಣೆ ಮಾಡಲಾಯಿತು. ನೇರವಾಗಿ ಹೇಳ್ಬೇಕಾದ್ರೆ, ಈ ಥರ ಸಭೆ ಆಗಿರೋದು ನನಗೆ ಗೊತ್ತಿಲ್ಲ. ನಾನು ಯಾವತ್ತೂ ಮುಖ್ಯಮಂತ್ರಿಗಳು ನನ್ನ ಹತ್ರ ಇದನ್ನು ಹೇಳೂ ಇಲ್ಲ. ಖಾಸಗಿ ಆಗಿರೋದೇ ಗೊತ್ತಿಲ್ಲ ಅಂದರೆ ಇದು ಓಕೆ, ಮುಖ್ಯಮಂತ್ರಿಗಳ ಆಯ್ಕೆಯ ಪ್ರಕ್ರಿಯೆ ಏನು ನಡೀತು ಆವಾಗ ಹಲವಾರು ಸಭೆಗಳಾಗಿರ್ತದೆ. ನಾನು ವಿರಾಜಪೇಟೆನಲ್ಲಿ ಇದ್ದೆ, ನಾನು ಬೆಂಗಳೂರಿಗೂ ಬಂದಿರಲಿಲ್ಲ. ಕೊನೆಗೆ CLP ಸಭೆಯನ್ನು ಕರೆದ್ರು, ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಾಗ ನಾನು ಕರೆದ್ರು, ನಾನು ಬಂದೆ. ಓಕೆ, ಇಲ್ಲಿಗೆ ಬಂದೆ. ಅಲ್ಲಿ ಬಂದಾಗ ಕೂಡ ನಾನು ಮುಖ್ಯಮಂತ್ರಿ ಅವ್ರ ಜೊತೆ
ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದ್ದೀನಿ. ಅವ್ರ ನಂತರ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಅವ್ರ ಹತ್ರದ ಒಡನಾಟ ಇತ್ತು ಮೊದಲಿಂದನು. ಒಂದು ಸತಿನೂ ಬಂದು ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವೋಟ್ ಹಾಕಿ ಅಂತ ಅಥವಾ ನನ್ನ ಪರ ನಿಲ್ಲಿ ಅಂತ ಒಂದು ಸತಿನೂ ಹೇಳಿಲ್ಲ ಅವರು. ಇವರು ಯಾರೂ ಹೇಳಿಲ್ಲ. ಯಾರು ಡಿ ಕೆ ಶಿವಕುಮಾರ್ ಅವರು ಹೇಳಿಲ್ಲ, ಯಾರೂ ಕೂಡ ಹೇಳಿಲ್ಲ. ಎಲ್ಲರೂ ಅವ್ರಿಗೇನು ಮನಸ್ಸಿಗೆ ಅವ್ರಿಗೇನು ಸರಿ ಅನಿಸ್ತದೆ ಆ ರೀತಿಯಾದ ಮುಕ್ತವಾದಂಥ ಒಂದು ಮತದಾನವನ್ನು ಮಾಡಿದ್ವಿ. ಸೀಕ್ರೆಟ್ ಬ್ಯಾಲೆಟೇ ಮಾಡಿರುವಂಥದ್ದು. ನಂತರ ಅಲ್ಲಿ ದೆಹಲಿಗೆ ತಗೊಂಡೋದ್ರು. ದೆಹಲಿಯಿಂದ ಮಾಹಿತಿ ಬಂತು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ. ಮತ್ತು ಪಕ್ಷದ ಕಚೇರಿನಲ್ಲಿ ಸಭೆ ಆಯಿತು. ಅಲ್ಲಿ ನಾವೆಲ್ಲ ಇದ್ವಿ, ಚಪ್ಪಾಳೆ ತಟ್ಟಿದ್ವಿ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಆಯಿತು. 8 ಜನ ಮಂತ್ರಿಗಳಾದರು. ಈ ಚರ್ಚೆ ಇದೆಲ್ಲ ಕೂಡ ಈಗ ಬರ್ತಾ ಇದೆ ಹೊರತು ಅವಾಗಿಂದ ಯಾರೂ ಕೂಡ ಇದನ್ನು ಯಾವತ್ತೂ ಪ್ರಸ್ತಾಪ ಮಾಡೇ ಇಲ್ಲ. ಓಕೆ. ಸೊ ಅದರಿಂದ ಇದನ್ನು ಕೇಳುವಂಥ ಪ್ರಮೇಯನೂ ಬಂದಿಲ್ಲ. ಮತ್ತು ಇದು ಈಗ ಹೋಟೆಲ್ನಲ್ಲಿ ಅಷ್ಟು ಜನ ಸೇರ್ತಾರೆ, ಒಂದಷ್ಟು ಜನ ಅಮೇರಿಕಾಗೆ ಹೋಗ್ತಾರೆ ಅಥವಾ ಆಸ್ಟ್ರೇಲಿಯಾಗೆ ಹೋಗ್ತಾರೆ. ಎಸ್, ಇದೆಲ್ಲ ನಾಯಕತ್ವ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅಲ್ಲ, ಸಾಧ್ಯ ಇಲ್ಲ. ಅಥವಾ ಮುಂದುವರ್ಸ್ಲಿಕ್ಕೆ ಸಾಧ್ಯ ಇದೆಯಾ? ನಾನು ಚರ್ಚೆ ಯಾಕೆ ಆಗ್ತದೆ ಅಂತ ಆರಂಭದಲ್ಲೇ ಒಂದು ಉದಾಹರಣೆ ಕೊಟ್ಟೆ. ಸಮಯ ಸಂದರ್ಭ ಅಷ್ಟೇ ಸರ್. ಸಮಯ ಸಂದರ್ಭ ಅನುಗುಣಕ್ಕಾಗಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಚರ್ಚೆಗಳಾಗ್ತವೆ. ಈಗ ಇದು ಯಾವುದೂ ವಿಷಯನೇ ಇಲ್ಲದೆ ಹೋದರೆ 18-20 ಶಾಸಕರು ಎಲ್ಲೋ ಬರ್ಡೇ ಪಾರ್ಟಿ ಮಾಡ್ಕೊಂಡಿದ್ದೆ ಅಲ್ಲಿ ಮಾಧ್ಯಮದಲ್ಲಿ ಹೆಡ್ಲೈನ್ ಆಗಕ್ಕೆ ಸಾಧ್ಯ ಆಗೋದಿಲ್ಲ ಅದು. ಎಸ್ ಸರ್, ನಮಸ್ಕಾರ. ನನ್ನ ಹೆಸರು ರಾಜಣ್ಣ ಅಂತೇಳಿ ಸಂಜಯ್ ನಗರದಿಂದ ಬಂದೀನಿ. ನೀವು ಆವಾಗಲೇ ಹೇಳ್ತಾ ಇದ್ರಿ ಬಿ ಜೆ ಪಿಯವರು ವಿರೋಧ ಪಕ್ಷವಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಸರ್, ನಾನು ಕೇಳ್ತಾ ಇದ್ದೀನಿ, ಇವತ್ತು ಹೋರಾಟದಲ್ಲಿ ಮೂಡ ಹಗರಣದಲ್ಲಿ ಹೋರಾಟ ಮಾಡಿದ್ದಕ್ಕೆ ಸಿದ್ದರಾಮಯ್ಯನವರು ಕಳ್ಳತನ ಮಾಡಿದ್ರು 14 ಸೈಟ್ ವಾಪಸ್ ಕೊಟ್ಟರು. ಅದು ಬಿ ಜೆ ಪಿ ಹೋರಾಟನೇ. ಆಮೇಲೆ ಇದು ನಮ್ಮ ವಾಲ್ಮೀಕಿ ಹಗರಣದಲ್ಲಿ ಎಷ್ಟು ಕೋಟ್ಯಾಂತರ ರೂಪಾಯಿ ಹಗರಣ ಆಯಿತು, ಆ ದುಡ್ಡು ಎಲ್ಲೋ ಆಯಿತು, ಯಾರು ಜೈಲಿಗೆ ಹೋದರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹೀಗೆ ಪ್ರತಿಯೊಂದು ಹೋರಾಟದಲ್ಲೂ ಬಿ ಜೆ ಪಿಯವರು ಹೋರಾಟ ಮಾಡ್ತಾಯಿದ್ದಾರೆ. ಅದು ಯಾವ್ಯಾವ ರೀತಿಯಲ್ಲಿ ನಿಮ್ಮನ್ನು ಇದು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ವಿರುದ್ಧನೂ ಹೋರಾಟ ಮಾಡ್ತಾರೆ. ಆಮೇಲೆ ನಾನು ಹೇಳ್ತಾ ಇರೋದು, ಸಮಾಧಾನ ಆಗಿದ್ದರೆ ಸಾಕು ಸರ್. ಇಲ್ಲ, ನಮ್ಮ ಸಮಾಧಾನ ಅಲ್ಲ, ಎಲ್ರಿಗೂ ಆಗಿದೆ. ನಾನು ಕೇಳ್ತಾ ಇರೋದು ಒಂದು ಪ್ರಶ್ನೆ. ಸಿದ್ದರಾಮಯ್ಯನವರು ದೇವೇಗೌಡರ ಹತ್ರ ಪಳಗದಂಥ ವ್ಯಕ್ತಿ, ರಾಜಕಾರಣವನ್ನು ಕಲಿತಂಥವ್ರು. ಇವತ್ತು ದೇವೇಗೌಡರನ್ನ ಆ ತಂತ್ರಗಾರಿಕೆಯನ್ನು ಇವತ್ತು ಡಿ ಕೆ ಶಿವಕುಮಾರಲ್ಲಿ ಉಪಯೋಗಿಸ್ತಾರೆ ಅಂತ ನನ್ನ ಭಾವನೆ. ನಿಮ್ಮ ಪಕ್ಷದ ವಿಷಯ ನೀವು ಯೋಚನೆ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಅವರೊಂದು ಮಾತು ಹೇಳಿದ್ರೆ ಸರ್, ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ವಿರೋಧ ಪಕ್ಷ. ಮೂಡಾ ಕೇಸ್ನಲ್ಲಿ 14 ಸೈಟ್ಗಳನ್ನು ಮುಖ್ಯಮಂತ್ರಿಗಳು ವಾಪಸ್ ಕೊಡೋ ಹಂಗೆ ಮಾಡಿದ್ದು ಬಿ ಜೆ ಪಿಯವರ ಹೋರಾಟದ ಫಲದಿಂದ, ಜೊತೆಗೆ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ವಾಪಸ್ ಬರೋದಕ್ಕೆ ಕಾರಣವಾಗಿದ್ದು ಬಿ ಜೆ ಪಿಯವರ ಹೋರಾಟದ ಫಲದಿಂದ ಅಂತ. ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಕೇಳ್ತೀನಿ ನಾನು. 2013ರಿಂದ 2018 ತನಕದ ಸಿದ್ದರಾಮಯ್ಯನವರ ಆಡಳಿತವನ್ನು ರಾಜ್ಯದ ಜನ ನೋಡಿದ್ದಾರೆ. ಕ್ಲಿಯರ್ ಕಟ್ ಆಗಿತ್ತು ಸರ್. ಅನ್ಕ್ವಶ್ಚನೇಬಲ್ ಲೀಡರ್ ಸಿದ್ದರಾಮಯ್ಯನವರು. ಈ ರೀತಿ ಭ್ರಷ್ಟಾಚಾರದ ಆರೋಪಗಳಿಲ್ಲ, ಏನಿಲ್ಲ. ಒಂದು ಧಾಡಸಿ ನಾಯಕನ ರೀತಿಯಲ್ಲಿ ಸಿದ್ದರಾಮಯ್ಯನವರು ಆಡಳಿತ ನಡೆಸಿದ್ರು. ಈ ಸಲದ ಆಡಳಿತದ ಬಗ್ಗೆ ನಾವು ಜನಸಾಮಾನ್ಯರು, ಪತ್ರಕರ್ತರು, ಉಳಿದವರು ಮಾತಾಡೋದು ಬಿಡಿ. ಕೆ ಎನ್ ರಾಜಣ್ಣ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವ್ರನ್ನ ಭೇಟಿಯಾದಾಗ ನಾನೇ ಕೇಳ್ತೀನಿ, ಅವ್ರನ್ನ ಕೇಳಿದ್ದೀನಿ, ಅವರನ್ನು ಎಲ್ಲಿ ಹೋದ್ರು ಆ ಸಿದ್ದರಾಮಯ್ಯ ಅಂತ ಕೇಳ್ತೀನಿ ನಾನು ಅಂತಂತಾರೆ ಅವರು. ಡಿಫ್ರೆನ್ಸ್ ರಾಜಣ್ಣನವರ ಅಭಿಪ್ರಾಯ ಇರ್ಬೋದು. ಅದು ಡಿಫ್ರೆನ್ಸ್ ಅಂದರೆ ಸಹಜವಾಗಿ ಒಬ್ಬ ಮನುಷ್ಯ ವಯಸ್ಸಿನ ಕಾರಣಕ್ಕೆ ಅಲ್ಲಲ್ಲ, ಸಮಯ ಆಗ್ತಾ ಅನುಭವ ಆಗ್ತಾ ಒಂದೊಂದು ವಿಚಾರಗಳಲ್ಲಿ ನಿರ್ಧಾರಗಳನ್ನು ತಗೊಳ್ಳುವಂಥ ಪ್ರಕ್ರಿಯೆಗಳಲ್ಲಿ ಬದಲಾವಣೆ ಆಗ್ತದೆ. ನಾವು ಈಗ ನನ್ನ ಅನುಭವದಲ್ಲಿ ನಾನು ಕೆಲವೊಮ್ಮೆ ಉತ್ತರ ಕೊಡ್ತಾನೂ ತಪ್ಪುಗಳು ಮಾಡ್ಬೋದು. ಮುಂದೆ ಅದು ಹೋಗ್ತಾ ಅನುಭವದಿಂದ ಕಲ್ತು ಸರಿಪಡಿಸ್ಕೊಂಡು ಹೋಗಂತ. ಆದರೆ ಆಡಳಿತದಲ್ಲಿ ವ್ಯತ್ಯಾಸ ಏನು ಅಂತ ಕಂಪೇರ್ ಮಾಡೋದಕ್ಕಿಂತ ಮುಖ್ಯವಾಗಿ ಆಡಳಿತದಲ್ಲಿ ಏನಾದರೂ ತಪ್ಪಾಗ್ತಾ ಇದೆಯಾ ಅಂತ ಹೇಳೋದು ಮುಖ್ಯ ಪ್ರಶ್ನೆ. 2013ರಿಂದ 2018ವರೆಗಿದ್ದಂಥ ಮುಖ್ಯಮಂತ್ರಿಗಳಿಲ್ಲ. 18ರಲ್ಲಿ ನಾವು ಚುನಾವಣೆಯಲ್ಲಿ ಪೂರ್ಣ ಬಹುಮತ ಬರಲಿಲ್ವಲ್ಲ. ಓಕೆ, ಹಂಗೆ ಆಡಳಿತ ನಡೆಸಿದ್ದಕ್ಕೆ ಬರಲಿಲ್ವ? ಅಲ್ಲಲ್ಲ, ಹಂಗಲ್ಲ. ಸೊ ಅದರಿಂದ ಅದನ್ನು ಒಂದನ್ನೊಂದು ಹೋಲಿಸೋದು ಸರಿಯಲ್ಲ. ಅದು ಓಕೆ, ಅವತ್ತಿನ ಆಡಳಿತ ಅವತ್ತಿಗಾಯಿತು. ಅವತ್ತಿನ ಮಂತ್ರಿಮಂಡಲದಲ್ಲಿ ಬೇರೆ ಬೇರೆ ಮಂತ್ರಿಗಳಿದ್ದರು. ಇವತ್ತಿನ ಮಂತ್ರಿಮಂಡಲದಲ್ಲಿ ಬೇರೆ ಬೇರೆ ಇದ್ದಾರೆ. ಅವತ್ತು ಉಪಮುಖ್ಯಮಂತ್ರಿಗಳು ಇರಲಿಲ್ಲ, ಇವತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ. ಸೊ ಈ ಥರ ಎಲ್ಲ ಬದಲಾವಣೆಗಳಿದೆ ಭಾಳಷ್ಟು. ಆದರೆ ಆಡಳಿತ ನಾನು ಇವಾಗ ಹತ್ತಿರದಿಂದ ನೋಡ್ದಂಗೆ ಏನೋ ವಿರೋಧ ಪಕ್ಷ ಅವರು ಪ್ರಯತ್ನಗಳು ಹಲವಾರು ಮಾಡ್ತಾಯಿದ್ದಾರೆ. ಆದರೆ ಅದು ಯಾವುದೂ ಕೂಡ ಮುಟ್ತಾ ಇಲ್ಲ. ಯಾಕಂದರೆ ಯಾವುದೇ ಹೋರಾಟವನ್ನು ತಗೊಂಡ್ರೆ ಅದರ ಅಂತಿಮವರೆಗೂ ಆಗಬೇಕಲ್ಲ. ಇವತ್ತು ಮೂಡಾ ಪ್ರಕರಣ ಬಗ್ಗೆ ಮಾತಾಡಿದ್ರಿ. ಮೂಡಾ ಪ್ರಕರಣದಲ್ಲಿ ಏನಾಯಿತು? ತನಿಖೆ ಏನಾಯಿತು? ಇಡಿ ತನಿಖೆ ಏನಾಯಿತು? ಹೈಕೋರ್ಟ್ ಏನು ಹೇಳಿದ್ದಾರೆ? ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದ್ದಾರೆ? ಮೊನ್ನೆ ಲೋಕಾಯುಕ್ತ ಕೋರ್ಟ್ ಏನು ಹೇಳಿದ್ದಾರೆ? ಬಿ ರಿಪೋರ್ಟ್ನ ಆಕ್ಸೆಪ್ಟ್ ಮಾಡ್ತಾ. ಸೊ ಪೂರ್ಣವಾಗಿ ಅಲ್ಲ, ಸೈಟ್ ಹ್ಯಾಕ್ ವಾಪಸ್ ಕೊಟ್ಟರು, ಅವ್ರ ಇಚ್ಛೆ ಅದು. ಅದು ಈ ಪೂರ್ಣವಾಗಿ ಏನು ಹೇಳಿದ್ದಾರೆ ಈ ಪ್ರಕರಣದ ವಿಚಾರದಲ್ಲಿ? ಸಂಪೂರ್ಣವಾಗಿ ಕಾನೂನಿನ ಪ್ರಕ್ರಿಯೆ. ಜಸ್ಟಿಸ್ ಮೈಕಲ್ ಕುನಾ ಏನು ಹೇಳಿದ್ದಾರೆ? ಇದು ಯಾವುದೂ ಬೇಡ ನಮಗೆ, ನಾವು ಇದೆಲ್ಲವನ್ನು ಬುಟ್ಟಿಗೆ ಹಾಕ್ತೀವಿ, ನಾವು ಹೇಳಿದೆ ಸರಿ ಇಂಥ ದಾರಿಯಲ್ಲಿ ಹೋದರೆ
ಇದೇ ಆಗೋದು ಪರಿಣಾಮ. ಅವರವರ ಭಾವಕ್ಕೆ ಅವರವ್ರ ಭಕ್ತಿಗೆ ನಾಗಪ್ರಸನ್ನ ಏನು ಹೇಳಿದಾರೆ ಅಂತ ಇವ್ರು ಹಿಡ್ಕೊಂಡು ಕೂತ್ಕೋತಾರೆ. ಯಾರು? ಜಸ್ಟಿಸ್ ನಾಗಪ್ರಸನ್ನ ಏನು ಅವರೇ ಕ್ವಾಶ್ ಮಾಡಿರೋದು, ಜಸ್ಟಿಸ್ ನಾಗಪ್ರಸನ್ನೇ ಕ್ವಾಶ್ ಮಾಡಿರೋದು. ಇಡಿ ಸಮನ್ಸ್ನ ಕ್ವಾಶ್ ಮಾಡಿದ್ರಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು? ಡೋಂಟ್ ಸ್ಪ್ರೆಡ್ ದಿಸ್ ವೈರಸ್ ಅಕ್ರಾಸ್ ದಿ ಕಂಟ್ರಿ ಅಂತ ಹೇಳಿದ್ರು ಇಡಿ ಅವ್ರಿಗೆ. ಮುಖ್ಯ ನ್ಯಾಯಮೂರ್ತಿಗಳು, ಕರ್ನಾಟಕದಲ್ಲ ದೇಶದ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ರು. ಈ ಅಡಿಷನಲ್ ಸಾಲಿಸಿಟರ್ ಜನರಲ್ ಹೋದಾಗ ಅದು ಕೋರ್ಟ್ನ ಪ್ರಕ್ರಿಯೆ ಜಾಸ್ತಿ ನಾನು ಚರ್ಚೆ ಮಾಡೋದು ಸರಿಯಲ್ಲ. ಆದರೆ ಇದು ವಾಸ್ತವ. ಇವತ್ತು ಅರವಿಂದ್ ಕೇಜ್ರಿವಾಲ್ದೇನು ಹೇಳಿದ್ರು? ಇದು ಹೋರಾಟನಾ? ಜನರ ಮೇಲೆ ಸುಳ್ಳು ಪ್ರಕರಣಗಳು ಸೈಟ್ ಕೊಟ್ಟಿದ್ದು ಯಾವಾಗ? ಇವರೇ ಮುಖ್ಯಮಂತ್ರಿಗಳು. ಯಾಕೆ ಅವ್ರ ಮೇಲೆ ಕೇಸ್ ಇಲ್ಲ ಹಾಗಾದ್ರೆ? ಸೈಟ್ ಕೊಟ್ಟವ್ರ ಮೇಲೆ ಈ ಕೊಟ್ಟವರ ಜೈಲಲ್ಲಿದ್ದಾರೆ ಬಿಡಿ. ಎಲ್ಲ ಕೊಟ್ಟವರು ಬೊಮ್ಮಾಯಿ ಅಧಿಕಾರಿಗಳು ಅಂದರೆ ಕೊಟ್ಟ ಅಧಿಕಾರಿಗಳು ಯಾರು ಜೈಲಲ್ಲಿ? ಒಟ್ಟಾರೆ ಆಡಳಿತ ಹೆಂಗಾಗಿದೆ ಅಂತಂದರೆ ಏನೇ ತಪ್ಪು ನಡೆದ್ರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ನೌಕರರು ತಪ್ಪು ಮಾಡಿದ್ದಾರೆ, ರಾಜಕಾರಣಿಗಳು. ಯಾವ ಸರ್ಕಾರ ಇದ್ದಾಗ ಈ ಪ್ರಕ್ರಿಯೆ ನಡೀತು? ಅವರು ಸಂಪೂರ್ಣವಾಗಿ ನಿರ್ದೋಷಿಗಳು. ಅವರೇ ವಿರೋಧ ಪಕ್ಷಕ್ಕೆ ಬಂದಾಗ ಅದ್ರ ಬಗ್ಗೆ ಆರೋಪ ಮಾಡೋದು, ಮಾಡಿ ಪ್ರಕರಣ ದಾಖಲಿಸೋದು, ಹಣ ಖರ್ಚು ಇದೆಲ್ಲ ಎಲ್ಲೋ ಒಂದು ದೇಶದ ಪ್ರಗತಿಗೆ ಒಳ್ಳೆಯದಲ್ಲ. ನಾವಿವತ್ತು ರಾಜಕಾರಣದಲ್ಲಿ ಇರ್ತೀವಿ, ನಾಳೆ ಇರೋದಿಲ್ಲ. ನಾಳೆ ಭಾರತೀಯ ಜನತಾ ಪಕ್ಷ ಬರ್ಬೋದು, JDS ಬರ್ಬೋದು, CPI ಬರ್ಬೋದು, ನಮಗೆ ಗೊತ್ತಿಲ್ಲ, ಅದು ಜನರ ತೀರ್ಮಾನ. ಆದರೆ ದೇಶದ ಹಿತವನ್ನು ನೋಡಬೇಕಲ್ಲ ನಾವು. ಯಾವ ರಾಜಕಾರಣವನ್ನು ಈ ಮಟ್ಟಕ್ಕೆ ತೊಗೊಂಡೋಗ್ಬಿಟ್ರೆ ಮತ್ತೆ ವಾಪಸ್ ಬರೋದಕ್ಕೆ ಕಷ್ಟ ಆಗುತ್ತೆ. ಇವತ್ತು ಇವರು ಹೇಳ್ತಾ ಇದ್ದಾರೆ. ಯಾಕಂದರೆ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವ್ರ ಬಗ್ಗೆ ಏನೆಲ್ಲ ಹೇಳಿದ್ದಾರೆ? ಜೊತೆಗಿದ್ದಾರಲ್ಲ ಇವತ್ತು. ಬದಲಾದ ರಾಜಕೀಯ ಸನ್ನಿವೇಶ ಅಷ್ಟೇ. ಈಗ JDSನಲ್ಲಿ ಈಗ ದೇವೇಗೌಡರು ಹೇಳ್ತಾ ಇದ್ರಲ್ಲ, ಅವರಿಂದ ಕಲ್ತು ಬಂದರು ಅಂತೇಳಿ. ಈಗ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವ್ರಿಗೆ ಬಗ್ಗೆ ಏನು ಹೇಳಿದ್ದಾರೆ? JDSನಲ್ಲಿದ್ದಾಗ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತಾಡಿರ್ತಾರೆ. ರಾಜಕೀಯವಾಗಿ ವಿರುದ್ಧ ದಿಕ್ಕಿನಲ್ಲಿದ್ದರು. ಆವಾಗಿನ ರಾಜಕೀಯ ಸನ್ನಿವೇಶ ಹಂಗಿತ್ತು, ಈಗಿನ ರಾಜಕೀಯ ಸನ್ನಿವೇಶ ಆಡಳಿತ ಮುಖ್ಯ. ಎಸ್ ಸರ್ ನಮಸ್ತೆ. ತಾವು ಕಾನೂನು ತಜ್ಞರು ಮತ್ತು ಕಾಂಗ್ರೆಸ್ನ ನಾಯಕರು ಅನ್ನೋ ಕಾರಣಕ್ಕೆ ನಿಮಗೆ ಈ ಕ್ವಶನ್ನ ಕೇಳ್ತಾ ಇರ್ತೀನಿ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಇದೆ. ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ನೇರವಾದ ವೇದಿಕೆಗಳಲ್ಲಿ ಭಾಷಣ ಮಾಡ್ತಕ್ಕಂಥದ್ದೇ ಇರ್ಬೋದು. ಇವಾಗ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕೆಲವೊಂದು BJP ಅವರು ನಿನ್ನೆ ಒಂದು FIR ಆಗಿದೆ. ಬಿಂದು ಅನ್ನೋ ಒಂದು ಜನರಲ್ ಸೆಕ್ರೆಟ್ರಿ KPICC ಮತ್ತು ಕುಶಾಲ್ ಅರ್ವೇಗೌಡರು ಅನ್ನೋರ ಮೇಲೆ ಒಬ್ಬರ ಮೇಲೆ ಕಂಪ್ಲೇಂಟ್ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಇರೋ ಟೈಮಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ BJP ಅವರು ಇಷ್ಟೆಲ್ಲ ತೊಂದರೆ ಕೊಡೋದು. ಈಗ ವಿನಯ್ ಸೋಮಣ್ಣ ವಿಚಾರದಲ್ಲಿ ನೀವು ಒಬ್ಬರು ದೊಡ್ಡ ನಾಯಕರಾಗಿ ನಿಮಗೆ ತೊಂದರೆ ಕೊಟ್ಟರು. ಮಡಿಕೇರಿ ಶಾಸಕರ ಮೇಲೆ ಎಷ್ಟು ಸತ್ಯ ಇತ್ತು ಸುಳ್ಳು ಇತ್ತು ಅನ್ನೋದು ಆದ ನಂತರ ಗೊತ್ತಾಯಿತು. ಬಟ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷವಾಗಿ ಯಾವುದೇ ಪಕ್ಷ ಇರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಪಾಡ್ಕೊಳ್ಳೋಂಥ ಜವಾಬ್ದಾರಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಎಷ್ಟಿರ್ತದೆ? ಅಲ್ಲ, ಈಗ ಅವರು ಅದೇ ನಮ್ಮ ಹೋರಾಟ ಅಂತ ಹೇಳಿದ್ರಲ್ಲ. ಅವರು ಈ ಥರ ಕೇಸ್ಗಳು ಹಾಕೋದೇ ನಮ್ಮ ಹೋರಾಟ ಅಂತ ಅವರು ಯೋಚನೆ ಮಾಡಿದ್ದಾರೆ. ಅದರಿಂದ ಅವ್ರನ್ನ ಮಾಡಬಾರ್ದು ಅಂತ ಹೇಳೋಕ್ಕಾಗೋದಿಲ್ಲ ನಾವು. ಆದರೆ ಕಾನೂನಿನ ಪ್ರಕ್ರಿಯೆಗಳು ಪ್ರಾರಂಭ ಆದಮೇಲೆ ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ 5 ಕೇಸ್ ಹಾಕಬೇಕಾಯಿತು ಹೈಕೋರ್ಟ್ನಲ್ಲಿ. ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೇಕಾಯಿತು ಕೇಸ್ ಪ್ರಕರಣ ಗೆಲ್ಲಲಿಕ್ಕೋಸ್ಕರ. ಅದರಿಂದ ಕಾನೂನಿನ ಪ್ರಕ್ರಿಯೆನ ಕಾಂಗ್ರೆಸ್ ಪಕ್ಷದವರು ಪಾಲಿಸಬೇಕು, BJP ಅವರು ಪಾಲಿಸಬೇಕು. ಆದರೆ ನಮ್ಮ ಕಾರ್ಯಕರ್ತರಿಗೆ ಪೂರ್ಣವಾಗಿ ನಾವು ಕಾನೂನಿನ ಸಹಕಾರವನ್ನು ಕೊಟ್ಟು ರಕ್ಷಣೆಯನ್ನು ಮಾಡುವಂಥ ಜವಾಬ್ದಾರಿ ನಮ್ಮದಾಗಿರ್ತದೆ. ನಾನು ಕಾನೂನು ಕೋಶದ ಅಧ್ಯಕ್ಷನಾಗಿದ್ದಾಗ ನಾವು ವಿರೋಧ ಪಕ್ಷದಲ್ಲಿದ್ವಿ. ಎಲ್ಲೆಲ್ಲಿ ಕರೆದ್ರು, ಅದು ಮಂಗಳೂರು ಇರ್ಬೋದು, ತಿಪ್ಟೂರು ಇರ್ಬೋದು, ಬೆಳಗಾಂ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಮೈಸೂರು ಇರ್ಬೋದು, ಎಲ್ಲ ಕೇಸ್ನ ನಾನೊಬ್ಬ ಹಿರಿಯ ವಕೀಲ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ಆಗಿದ್ದರೂ ಕೂಡ ನಾನು ಅಲ್ಲಲ್ಲಿ ಹೋಗಿ ವಾದವನ್ನು ಮಾಡಿ, ಬೇಲ್ ಪ್ರಕರಣಗಳನ್ನು ವಾದವನ್ನು ಮಾಡಿ ಜವಾಬ್ದಾರಿಯನ್ನು ನೆರವೇರಿಸಿದ್ದೀನಿ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ಈ ಸಂದರ್ಭದಲ್ಲಿ ಅಧಿಕಾರದಲ್ಲಿರಲಿ ಇಲ್ಲದೇ ಇರಲಿ, ಕಾರ್ಯಕರ್ತರು ಪಕ್ಷದ ಪರ ನಿಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ತಪ್ಪಾಗುತ್ತೆ, ಕೆಲವೊಮ್ಮೆ ಸರಿ ಇದ್ದಾಗ ಸುಳ್ಳು ಕೇಸ್ ಆಗುತ್ತೆ. ಇದೆಲ್ಲವನ್ನು ಪರಿಗಣಿಸಿ ಅವರ ರಕ್ಷಣೆಗೆ ನಿಲ್ಲುವಂಥದ್ದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ಖಂಡಿತವಾಗಿ ಮಾಡ್ಬೋದು. ಚರ್ಚೆಯ ಕೊನೆಯ ಭಾಗದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ಳೋಣ. ಎಸ್ ಸರ್ ನಮಸ್ಕಾರ, ಮುನೇಂದ್ರ ಅಂತ. ಸರ್, ಈಗ ಏನು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ ಪ್ರಣಾಳಿಕೆಯಲ್ಲಿ ಒಂದು ವಿಚಾರನ ಮಂಡಿಸಿತ್ತು, ಒಳ ಮೀಸಲಾತಿಯನ್ನು ಜಾರಿ ತರ್ತೀವಿ ಅಂತ. ಅದಾದ ನಂತರ 2025 ಆಗಸ್ಟ್ 1 ಸುಪ್ರೀಂ ಕೋರ್ಟು ಆದೇಶ ನೀಡಿದೆ. ಏನಂತ, ರಾಜ್ಯಗಳಿಗೆ ಸಂಪೂರ್ಣವಾದ ಒಂದು ಸಂವಿಧಾನದ ಒಂದು ಯಾವುದೇ ರೀತಿ ಕಾನೂನು ತೊಡಕಿಲ್ಲ, ನೀವು ಮಾಡ್ಬೋದು ಅಂತ ಪ್ರಣಾಳಿಕೆಯಲ್ಲಿ ಕೊಟ್ಟಿತ್ತು, ಮಾಡಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಾಗೂ ಮಾಡಲಿಲ್ಲ. ಈಗ ನಿನ್ನೆ ನಡೆದಂಥ ಇದು ವಿಚಾರ, ಗವರ್ನರು ಅದಕ್ಕೆ ಒಂದು ಅಂಕಿತನ ನೀಡಿದ್ದಾರೆ. ತರಾತುರಿಯಲ್ಲಿ ಚಪ್ರ ಹಾಕಿ ವಾಲ್ಗ ಊದಿಸ್ಬಿಟ್ಟಿದ್ದೀರಾ. ಇದು ಅವೈಜ್ಞಾನಿಕವಾದ ಒಂದು ಒಳ ಮೀಸಲಾತಿ ಜಾರಿಯಾಗಿದೆ ಅನ್ನೋದು ಫಸ್ಟ್ ಕ್ವಶನ್. ಜಾರಿ ಆಗಿಲ್ಲ ಕೊಡಬೇಕು. ತಿಳುವಳಿಕೆ ಕೊರತೆ ಅಲ್ಲ, ಶೂನ್ಯ ಇದೆ. ಅದನ್ನು ನೀವು ಜನರಿಗೆ ಹರಡಿಸೋವಂಥದ್ದು ಕೆಲಸ ಮಾಡಬೇಡಿ, ಸ್ವಲ್ಪ ತಿಳ್ಕೊಳ್ಳಿ. ಮೊದಲನೇದಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಏಕಸದಸ್ಯ ಎನ್ಕ್ವೈರಿ ಕಮಿಷನ್ನ ಮಾಡಿ ಒಳ ಮೀಸಲಾತಿ ಕೊಡಬೇಕಾಗಿರುವಂಥದ್ದು ಯಾವ ರೀತಿ, ಮೋಸ್ಟ್ ಬ್ಯಾಕ್ವರ್ಡ್ ಯಾವುದು, ಯಾವ ಥರ ಕೊಡಬೇಕು, ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂಥೇಳಿ ಅವರಿಂದ ವರದಿಯನ್ನು ತಗೊಂಡ್ವಿ.
ಈ ವರದಿ ಬರಲಿಕ್ಕೆ 4 ರಿಂದ 5 ತಿಂಗಳು ಅವರು ಅಧ್ಯಯನವನ್ನು ಮಾಡಿದ್ದಾರೆ. ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಎಂಪಾರಿಕಲ್ ಡಾಟಾ ಕೊಟ್ಟು ಎಲ್ಲವನ್ನು ಸರ್ಕಾರ ಕೊಟ್ಟಿದ್ದಾರೆ. ಆ ವರದಿ ಬಂದ ಮೇಲೆ ಸಂಪುಟ ಸಭೆಯಲ್ಲಿ ಬಹುಶಃ 5 ರಿಂದ 6 ಬಾರಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿ 6-6-5 17% ಮೀಸಲಾತಿಯನ್ನು 3 ಗುಂಪು A B C ಅಂತ ಮಾಡಿದ್ವಿ. ಲೆಫ್ಟ್ ರೈಟ್ ಟು ಸೆಂಟರ್ ಇಫ್ ಯು ವಾಂಟ್ ಟು ಕಾಲ್ ಇಟ್. ಇದನ್ನು ಮಾಡಿದ ಮೇಲೆ ಸರ್ಕಾರಿ ಆದೇಶವನ್ನು ಕೂಡ ಹೊರಡಿಸಿದ್ವಿ. ಸರ್ಕಾರಿ ಆದೇಶದ ಅನ್ವಯ ಇಂಥ ಕಾನೂನನ್ನು ಜಾರಿಗೆ ತರಲಿಕ್ಕೆ ಕೊನೆಗೆ ಯಾರು ಪ್ರಶ್ನೆ ಮಾಡ್ತಾರೆ ಅಂತೇಳಿ ಅಷ್ಟರಲ್ಲಿ ಕೋರ್ಟಿಗೆ ಹೋದರು, ಕೆಲವರು ಕೋರ್ಟಿಗೆ ಹೋದರು. ನಾವು ಕಾನೂನನ್ನು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಮಂಡಿಸಿ ಕಾನೂನನ್ನು ಜಾರಿಗೆ ತಂದು ಗವರ್ನರ್ಗೆ ಕಳಿಸಿರೋದು. ಗವರ್ನರ್ 3 ತಿಂಗಳು ಇಟ್ಕೊಂಡಿದ್ರು. ನಿಮ್ಗೆ ಆವಾಗ ಇದೆಲ್ಲ ಚಿಂತೆ ಬರಲಿಲ್ವಾ? ಗವರ್ನರ್ ನಿನ್ನೆ ನಮ್ಮ ಎಲ್ಲ ಸಚಿವರು ಒಂದು ದಂಡು ಹೋಗಿ ಅವ್ರನ್ನಲ್ಲಿ ಒತ್ತಾಯ ಮಾಡಿದ ಮೇಲೆ ಅವರು ನಿನ್ನೆ ಅದಕ್ಕೆ ಹಸ್ತನ್ನು ಕೊಟ್ಟಿದ್ದಾರೆ. ಅದು ಕಾನೂನಾಗಿ ಇವತ್ತು ಜಾರಿಯಾಗಿದೆ. ನಿನ್ನೆ ಆಗಿರುವಂಥ ನಿರ್ಣಯ ಏನಿದೆ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿದ್ರೆ, ಈ ಏನು ರೆಕ್ರೂಟ್ಮೆಂಟ್ ವಿಚಾರದಲ್ಲಿ 52,000 ಹುದ್ದೆಗಳನ್ನು ತುಂಬಬೇಕು. ಇವ್ರು ಅಷ್ಟು ಕೊಟ್ಟಿಲ್ಲ ಅಂದ್ರೂ ತುಂಬ್ತಾ ಇದ್ವಿ, ಇವ್ರು ಅಷ್ಟು ಕೊಟ್ಟಿರೋದ್ರಿಂದನೂ ತುಂಬ್ತೀವಿ ನಾವು. ಆ ತುಂಬುವಂಥ ಪ್ರಕ್ರಿಯೆಗೆ ತಡೆ ಇತ್ತು. ಯಾಕಂದರೆ ಇದೇನಾಗುತ್ತೆ ಒಳ ಮೀಸಲಾತಿ ಅನ್ನುವಂಥದ್ದು ವಿಚಾರ ಮತ್ತು 56%ಗೆ ಎನ್ಹಾನ್ಸ್ ಮಾಡಿರೋದು ಹೈಕೋರ್ಟ್ ಸ್ಟೇ ಮಾಡಿದ್ದಾರೆ 2022 ಆ್ಯಕ್ಟು. ಇದೆಲ್ಲದರ ಮಧ್ಯದಲ್ಲೂ ಕೂಡ ಪ್ರಕ್ರಿಯೆ ನಿಲ್ಲಬಾರ್ದು, ಇವರೆಲ್ಲ ಹುಡುಗರಿಗೆ ಅವಕಾಶ ಸಿಗಬೇಕು ಅಂತೇಳಿ ಘೋಷಣೆ ಮಾಡಿರೋದು. ಅದೆರಡು ಒಂದಲ್ಲ. ನೀವು ಹೊಡೆದು ವಾಲ್ಗ ಇದೆಲ್ಲ ನೀವು ಕಾಂಟ್ರಾಡಿಕ್ಟ್ ಮಾಡ್ತಾ ಇದ್ದೀರಿ ಸರ್. ಒಳ ಮೀಸಲಾತಿ ಜಾರಿಗೆ ಬಂದಿದೆ ಅಂತ ಹೇಳ್ತಾ ಇದ್ದೀರಿ. ಹಾಗಿದ್ರೆ ಈ 54,000 ರಿಕ್ರೂಟ್ಮೆಂಟಲ್ಲಿ ಕೊಡಿ ಒಳ ಮೀಸಲಾತಿ. ಒಳ ಮೀಸಲಾತಿ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ? ಈಗ 50 to 56% ಇದೆಯಲ್ಲ, ಅದು ಸ್ಟೇ ಆಗಿದೆ, ಹೈಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಹಾಗಿದ್ರೆ ಒಳ ಮೀಸಲಾತಿ ಜಾರಿಗೆ ತರ್ತಾ ಇಲ್ಲ ನೀವು ಈ 54,000 ರಿಕ್ರೂಟ್ಮೆಂಟ್ನಲ್ಲಿ ಅಂತ. ಈ ಹಿಂದೆ 50% ರಿಕ್ರೂಟ್ಮೆಂಟ್ ಹೆಂಗಿತ್ತು ಅದರ ಪ್ರಕಾರ ಕೊಡ್ತಾ ಇದ್ದೀರಿ. ಎರಡು ವಿಚಾರ ಬೇರೆ ಬೇರೆ ಅಲ್ಲ, ಎರಡು ಬೇರೆ ಬೇರೆ. ಒಳ ಮೀಸಲಾತಿ ಜಾರಿಗೆ ಬಂದಿದೆ. ಪ್ರಶ್ನೆ ಏನು? ಒಳ ಮೀಸಲಾತಿ ಜಾರಿಗೆ ಬಂದಿದೆ ಅಂತ ಹೇಳಿ ನಿನ್ನೆ ಬಂದಿದೆ ಜಾರಿಗೆ, ನಿನ್ನೆ ಕಾನೂನು ಬಂದಿದೆ ಸರ್. ಗವರ್ನರ್ ಸೈನ್ ಹಾಕಿದ್ದಾರೆ ಸರ್. ಹೌದು, ಗವರ್ನರ್ ಸೈನ್ ಹಾಕಿದ್ದಾರೆ. ಗೆಜೆಟ್ ಆಗ್ತದೆ. ಈಗ ಗೆಜೆಟ್ ಆಗಬೇಕು. ಗೆಜೆಟ್ ಆದ ನಂತರದ ರಿಕ್ರೂಟ್ಮೆಂಟ್ಗಳಿಗೆ ಅದನ್ನ ಅಪ್ಲೈ ಮಾಡ್ತೀವಿ ಅಂತ ಹೇಳಿ. ಅದು ಗೆಜೆಟ್ ಯಾವಾಗ ಆಗುತ್ತೋ ಅದನ್ನ ಆದಾಗ ನಾವು ಹೇಳೋಣಂತೆ, ಆದಾಗ ಚಪ್ಪಾಳೆ ಹೊಡೆಯೋಣಂತೆ. ಗೆಜೆಟ್ ಆಗೋದು ಪ್ರಿಂಟಿಂಗ್ ಎಕ್ಸಸೈಸ್, ನಾಳೆ ಆಗುತ್ತೆ ಗೆಜೆಟ್. ಈ 54,000 ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೋತೀವಿ ಅಂತ ಏನು ಘೋಷಣೆ ಹೊರಡಿಸಿದಿರಲ್ಲ, ಅದರಲ್ಲಿ ಒಳ ಮೀಸಲಾತಿ ಇರೋದಿಲ್ಲ. ಅಲ್ಲ, ಅದನ್ನು ಕ್ಲಿಯರಾಗಿ ಹೇಳೋಕ್ಕಾಗೋದಿಲ್ಲ. ಈಗ ನಿನ್ನೆ ಜಾರಿಗೆ ಬಂದ ಮೇಲಿಂದ ಯಾವ ರೀತಿಯಾಗಿ ರೋಸ್ಟರ್ ಫಿಕ್ಸ್ ಮಾಡ್ತಾರೆ ಹೇಳೋದು ಪ್ರಶ್ನೆ. ಇಲ್ಲ ಪೊಣ್ಣನವರೇ, ಹಂಗಿದ್ರೆ ನಿಮಗೇನೋ ಕನ್ಫ್ಯೂಷನ್ ಆಗಿದೆ. ಮುಂಚೆ ಇದ್ದ 50% ಮೀಸಲಾತಿಯ ಕೆಟಗರಿಗಳು ಹೆಂಗಿದ್ವು ಅದರ ಪ್ರಕಾರ ಈ 54,000 ಮೀಸಲಾತಿ ಆಗುತ್ತೆ. ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. 50% 56% ಇಸ್ ಅ ಡಿಫ್ರೆಂಟ್ ಇಶ್ಯೂ. ಹೌದು. 50 to 56 ಮಾಡಿರೋದು 2022 ಆ್ಯಕ್ಟ್ನ ಹೈಕೋರ್ಟ್ನವ್ರು ಸ್ಟೇ ಮಾಡಿ, ನೀವು ಯಾವ ಕಾರಣಕ್ಕೂ ಕೂಡ 56% ಮುಂದಿನ ಮಾಡಬಾರ್ದು ಎಕ್ಸೆಪ್ಟ್ ಫಾರ್ 42 ನೋಟಿಫಿಕೇಶನ್ಸ್ ಅಂತ ಆದೇಶ ಮಾಡಿದ್ದಾರೆ. ಆ ಆದೇಶದ ಪ್ರಕಾರ ನಾವು ಪ್ರಕ್ರಿಯೆನೇ ನಿಲ್ತೋಗಿತ್ತಲ್ಲ, ಆ ಪ್ರಕ್ರಿಯೆ ನಿಲ್ಲೋದು ಸರಿಯಲ್ಲ ಅಂತೇಳಿ ನಿನ್ನೆ ತೀರ್ಮಾನವನ್ನು ತಗೊಂಡು ಇದು ಮುಂದುವರಿಬೇಕು. ಎಟ್ ದ 50% ಆದರೆ 50%ಅಲ್ಲೇ ಮುಂದುವರಿಬೇಕು. ಇಲ್ಲ 50 ಮೀಸಲಾತಿ ಇಲ್ಲ ಅಂತ. ಹೌದು. ಈ 54,000 ಒಂದು ನಿಮಿಷ ಕೇಳಿ, ಮುಗಿಸೋದಕ್ಕೆ ಬಿಡಿ. ಆದರೆ ಈ 6% ಏನು ಎಕ್ಸ್ಟ್ರಾ ಇದೆಯಲ್ಲ, ಇದನ್ನು ಬ್ಯಾಕ್ಲಾಗಲ್ಲಿ ಇಡುವಂಥದ್ದು ಪ್ರಕ್ರಿಯೆ ಮಾಡಬೇಕು ಅಂತೇಳಿ ಚರ್ಚೆ ಆಗಿರುವಂಥದ್ದು. ನಿನ್ನೆ ಕ್ಯಾಬಿನೆಟ್ನಲ್ಲಿ ಏನು ಎಕ್ಸಾಕ್ಟ್ಲಿ ತೀರ್ಮಾನ ಆಗಿದೆ ನಾನು ಗಮನಿಸಿಲ್ಲ ಇನ್ನು. ಆದರೆ ಖಂಡಿತವಾಗಿ ರೆಕ್ರೂಟ್ಮೆಂಟು ಆಗಬೇಕು, ಮೀಸಲಾತಿ ರೋಸ್ಟ್ರು ಫಿಕ್ಸ್ ಆಗಬೇಕು ಅಂತಲೇ ಚರ್ಚೆ ಆಗಿರುವಂಥದ್ದು. ತೀರ್ಮಾನ ಏನಾಗಿದೆ ಅಂತ ನೋಡೋಣ. ಆದರೆ ಅವರ ಪ್ರಶ್ನೆ ಬೇರೆ. ತಾರಾತುರಿಯಲ್ಲಿ ನೀವು ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ತರಾತುರಿಯಲ್ಲಿ ಒಳ ಮೀಸಲಾತಿ ಫಿಕ್ಸ್ ಮಾಡಿರೋದಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದೀನಿ. ಈಗ 56% ಅಂದರೆ 50 ರಿಂದ 56%ಗೆ ಹೆಚ್ಚಳ ಮಾಡಿ ನೀವು 3 ಕ್ಯಾಟಗರಿಯನ್ನು ಮಾಡಿದಿರಲ್ಲ, ಸಬ್ ಕ್ಯಾಟಗರಿಗಳನ್ನು ಏನು ಮಾಡಿದಿರಲ್ಲ, ಆ ಪ್ರಕಾರ ಒಳ ಮೀಸಲಾತಿ ಕೊಟ್ಟಾಗ ಒಳ ಮೀಸಲಾತಿ ಕೊಡ್ತು ಸರ್ಕಾರ ಅಂತ ಹೇಳೋಣ. ನೀವು ಹೇಳ್ತಾ ಇದ್ರಿ ಗೆಜೆಟ್ ನೋಟಿಫಿಕೇಶನ್ ಮ್ಯಾಟರ್ ಆಫ್ ಪ್ರಿಂಟಿಂಗ್ ಅಂತ. ಪ್ರಿಂಟ್ ಯಾವಾಗ ಆಗುತ್ತೆ ಅವಾಗ ನಾವು ಹೇಳ್ತೀವಿ. ಪ್ರಿಂಟ್ ಆದ್ಮೇಲೆ ಕಟ್ತೀನಿ ಬಿಡಿ, ಅದಲ್ಲ ದಯವಿಟ್ಟು ಇಶ್ಯೂ. The issue is 54% ಎನ್ಹಾನ್ಸ್ಡ್ ರಿಸರ್ವೇಷನ್ ಏನಿದೆಯಲ್ಲ, ಅದು ಹೈಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಹೈಕೋರ್ಟ್ನಲ್ಲಿ ಸ್ಟೇ ಆಗಿರೋದ್ರಿಂದ ಈ ಎನ್ಹಾನ್ಸ್ಡ್ ರಿಸರ್ವೇಷನನ್ನು ಏನು ಮಾಡಬೇಕು ಈ 6% ಅಂತ ಹೇಳುವಂಥದ್ದು ಪ್ರಶ್ನೆ ನಿನ್ನೆ ಚರ್ಚೆ ಆಗಿರುವಂಥದ್ದು. ಆ 6% ಬ್ಯಾಕ್ಲಾಗಲ್ಲಿ ಇಡ್ಬೋದಾ ಅಂತ ಹೇಳೋದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಣ, ಮುಂದುವರಿಸಬೇಕು ರಿಕ್ರೂಟ್ಮೆಂಟ್. ಕೋರ್ಟ್ಗಳು ಕೆಟಗರಿಕಲಿ ಹೇಳಿದ್ದಾವೆ ಸರ್, ಬ್ಯಾಕ್ಲಾಗಲ್ಲಿ ಇಟ್ಟು ಎನ್ಹಾನ್ಸ್ಡ್ ಪರ್ಸೆಂಟೇಜನ್ನು ಬ್ಯಾಕ್ಲಾಗಲ್ಲಿ ಇಟ್ಟು ನೀವು ರಿಕ್ರೂಟ್ಮೆಂಟ್ ಮುಂದುವರಿಸಿ ಅನ್ನುವ ನಂಬರ್ ಆಫ್ ಜಡ್ಜ್ಮೆಂಟ್ಗಳು ಬೇರೆ ಬೇರೆ ರಾಜ್ಯಗಳ ಪ್ರಕರಣಗಳಲ್ಲಿದ್ದಾವೆ. 6% ಅಂದರೆ ನೀವು ಎಷ್ಟು ಎನ್ಹಾನ್ಸ್ ಮಾಡಿದಿರೋ ಅಷ್ಟು 2022 ಆ್ಯಕ್ಟ್ ಆಗಿರೋದ್ರಿಂದ ಈ ಕೋರ್ಟ್ನಲ್ಲಿ ಎಂಟ್ರಿ ಮಾಡೋರು 19/11/2025 ಕೊಟ್ಟರು. ಅದು ಕೊಡೋವರೆಗೂ ಹೊರಡಿಸಿರುವಂಥ ಪೂರ್ಣವಾದಂಥ 42 ನೋಟಿಫಿಕೇಶನ್ಸ್ ರಿಕ್ರೂಟ್ಮೆಂಟ್ 2,500 ಜನಕ್ಕೆ ರಿಕ್ರೂಟ್ಮೆಂಟ್ಗೆ ಹೊರಡಿಸಿದ್ವಿ ನಾವು. ಆ 42ನ್ನ ಎನ್ಹಾನ್ಸ್ಡ್ ರಿಸರ್ವೇಷನಲ್ಲೇ ಮಾಡಿ, ಮುಂದುವರೆದು ನೀವು ಎನ್ಹಾನ್ಸ್ಡ್ ರಿಸರ್ವೇಷನ್ ಪ್ರಕಾರ ಮಾಡಬೇಡಿ ಅಂತ ಹೇಳಿದರು ಕೋರ್ಟ್. ಓಕೆ,
ಸೊ ಈಗ ಮಧ್ಯಪ್ರದೇಶದೊಂದು ಕೋರ್ಟ್ ಸಿಮಿಲರ್ ಕೇಸು ಸುಪ್ರೀಂ ಕೋರ್ಟ್ನಲ್ಲಿತ್ತು. ಸುಪ್ರೀಂ ಕೋರ್ಟ್ನವ್ರು ವಾಪಸ್ ಹೈಕೋರ್ಟ್ಗೆ ಹಾಕಿದ್ದಾರೆ. ಸೊ ಅದರಿಂದ ನಾವು ಇಲ್ಲೇ ಹೈಕೋರ್ಟ್ನಲ್ಲಿ ವಾದ ಮಾಡ್ಬೋದು, ಈ ಕೇಸ್ನ ಇಲ್ಲೇ ವಾದ ಮಾಡೋಣ, ಸುಪ್ರೀಂ ಕೋರ್ಟ್ ಡಿಸಿಷನ್ ಕಾಯೋವಂಥ ಅವಶ್ಯಕತೆ ಇಲ್ಲ. ಆದರೆ ಇವಾಗಕ್ಕೆ ಈ 56% ಆಗದೆ ಯಾವುದೂ ಆಗದೆ ಇರೋ ಬದಲು 50% ಮಾಡಿ 6% ಬ್ಯಾಕ್ಲಾಗಲ್ಲಿ ಇಡೋದಾ ಅಂತ ಹೇಳೋದ್ರ ಬಗ್ಗೆ ತೀರ್ಮಾನ ಆಗಿದೆ. ಆದಿತ್ಯ ಅಂತ ಸರ್, ನನ್ನ ಪ್ರಶ್ನೆ ಏನಂದರೆ, BJPಯ ಭದ್ರಕೋಟೆ ಆದ ವಿರಾಜಪೇಟೆಯಿಂದ ಪ್ರಥಮ ಬಾರಿಗೆ ನೀವು ಶಾಸಕರಾಗಿದ್ದೀರಾ, ಮುಖ್ಯಮಂತ್ರಿಗಳ ಆಪ್ತರಾಗಿ ಕೂಡ ಗುರುತಿಸ್ಕೊಂಡಿದ್ದೀರಾ. ನಿಮ್ಮ ಕ್ಷೇತ್ರಕ್ಕೆ ಇನ್ನೂವರೆಗೂ ಅನುದಾನ ಎಷ್ಟು ಬಂದಿದೆ, ಅಲ್ಲಿ ಆಗ್ತಿರೋ ಅಭಿವೃದ್ಧಿ ಏನು, ಹಾಗೂ ಎಲ್ಲಾದರೂ ಗ್ಯಾರಂಟಿ ಹೊರೆ ಬಿಸಿ ನಿಮ್ಮ ಅನುದಾನದಲ್ಲಿ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಕ್ಷೇತ್ರಕ್ಕೆ ತಟ್ಟಿದೆಯಾ ಅಂತ ನನ್ನ ಪ್ರಶ್ನೆ ಸರ್. ಒಂದು ಸತಿ ನಮ್ಮ ಕ್ಷೇತ್ರಕ್ಕೆ ಬನ್ನಿ, ನಿಮಗೆ ಸ್ವಾಗತ, ನಾನೇ ಕರ್ಕೊಂಡು ಹೋಗ್ತೀನಿ. 150 ಕೋಟಿ ಬರೀ PWD ರಸ್ತೆ ಈ ಏಪ್ರಿಲ್ 2 ಕೊನೆವರೆಗೂ ಮಾಡಿಸ್ತೀನಿ. ಬರೀ PWD ರಸ್ತೆ, ಅದಾಗಿ ಗ್ರಾಮೀಣ ಭಾಗದ ರಸ್ತೆಗಳಿರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಆಸ್ಪತ್ರೆಗಳಿಗೆ ನನ್ನ ತಾಲೂಕಿನಲ್ಲಿದ್ದಂಥ ಆಸ್ಪತ್ರೆಯನ್ನು ಮೇಲ್ದರ್ಜೆಗೊಳಿಸು ಜಿಲ್ಲಾ ಆಸ್ಪತ್ರೆ ಮಾಡಿದ್ದಾರೆ, 400 ಬೆಡ್ ಮಾಡಿದ್ದಾರೆ. ಮತ್ತು ಬಲವರ್ಧನೆಗೆ ಅಂತೇಳಿ ಅಂದರೆ ವಿದ್ಯುತ್ ಶಕ್ತಿ ಚಲಾವಣೆಗೆ ಇನ್ಸುಲೇಟೆಡ್ ಕೇಬಲ್ಸು, ಕಂಡಕ್ಟರ್ಸ್ ಹೊಸ ಟ್ರಾನ್ಸ್ಫಾರ್ಮರ್ಸು 208 ಕೋಟಿ ರೂಪಾಯಿ ಯೋಜನೆಯನ್ನು ಸರ್ಕಾರ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ. ಯಾವತ್ತೆಲ್ಲ ಗದ್ದೆಗಳು ಇದರಲ್ಲಿದ್ದಂಥ ಕಂಬಗಳನ್ನು ಇವತ್ತು ಎಲ್ಲನೂ ಬಗೆಹರಿಸೋಕ್ಕಾಗಲ್ಲ, ಅದನ್ನು ತಿದ್ದುವಂಥ ಕೆಲಸವನ್ನು ಮಾಡಿದ್ದೀವಿ. ರಸ್ತೆಗಳು ಭಾಗಮಂಡಲದಲ್ಲಿ 15 ವರ್ಷದಿಂದ ಓಪನ್ ಆಗಿಲ್ಲದಂಥ ಮೇಲ್ಸೇತುವೆಯನ್ನು ಓಪನ್ ಮಾಡಿಸಿದ್ದೀನಿ. ನೀವು ಬಂದು ಅಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಯಾವ ಹೊರೆಯನ್ನು, ಅದಕ್ಕೆ ನಾನು ಹೇಳಿದ್ದು. ಕೆಲವೊಮ್ಮೆ ನಾನು ಹೋಗಿ ಈಗ ಕೇಳಿದ್ದೀನಿ, ಮೊನ್ನೆ ಯಾವುದೋ ಒಂದು ನಮ್ಮ ST ಕಮ್ಯುನಿಟಿ ಅವ್ರಿಗೆ ಹೌಸಿಂಗಿಗೆ ಸ್ವಲ್ಪ ಕೊಡಿ ಅನುದಾನ ಅಂತ ಕೊಡಿ, ಸ್ಪೆಷಲ್ ಫಂಡ್ ಕೇಳ್ತೀವಲ್ಲ, ಅದರಲ್ಲಿ ಕೆಲವು ತಡ ಆಗ್ತದೆ ಒಂದೊಂದು ಸತಿ. ಬಿಟ್ಟರೆ ಶಾಸಕರು ಮತ್ತು ಕ್ಷೇತ್ರಕ್ಕೆ ಬರಬೇಕಾಗಿರುವಂಥ ಸಾಧಾರಣವಾದ ಅನುದಾನಗಳೇನಿದೆ ಅದು ಖಂಡಿತ ಬಂದಿದೆ. ಕಳೆದ ಬಡ್ಜೆಟ್ನಲ್ಲೇ ನಮಗೆ 3 ಹಾಸ್ಪಿಟಲ್ ಬಂದಿದೆ. ಒಂದು ತಾಲೂಕಾ ಇದು ಗೋಣಿಕೊಪ್ಪನಲ್ಲಿ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್ಗೆ 50 ಬೆಡ್ ಮಾಡಿಸ್ಕೊಟ್ಟಿದ್ದಾರೆ. ಪೊನ್ನಂಪೇಟೆ ನೂತನ ತಾಲೂಕಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಕೊಟ್ಟಿದ್ದಾರೆ. ವಿರಾಜಪೇಟೆಯಲ್ಲಿರುವಂಥ ಹಾಸ್ಪಿಟಲ್ 400 ಬೆಡ್, ಈಗ ಮೊದಲೇ ಅಂತ 108 ಕೋಟಿನಲ್ಲಿ 250 ಬೆಡ್ ಹಾಸ್ಪಿಟಲ್ ಟೆಂಡರ್ ಆಗಿ ಕಾಮಗಾರಿ ಕೂಡ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿನ ಕರ್ಕೊಂಡು ಹೋಗಬೇಕು ಅಂತಿದ್ದೀನಿ, ಬುದ್ಧಿ ಪೂಜೆ ಮಾಡೋದಕ್ಕೆ ಸಮಯ ಬಂದಾಗ ಅದನ್ನು ನಿಗದಿ ಮಾಡ್ತೀವಿ. ಕ್ರೀಡೆಗೆ ವಸತಿ ಶಾಲೆಗಳು ಮತ್ತು ಒಂದು ಹೊಸ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಟ್ರೈನಿಂಗ್ ಸೆಂಟರನ್ನು ವಿ ಬಾಡಗದಲ್ಲಿ ಮಾಡ್ತಾಯಿದ್ದೀನಿ, ಅದನ್ನು ಬಂದು ನೀವು ವೀಕ್ಷಣೆ ಮಾಡ್ಬೋದು. ಹೊಸ ಹಾಕಿ ಟರ್ಫ್ಗೆ ಒಂದು ಟೆಂಡರ್ ಆಗಿದೆ. ಎಲ್ಲ ಕೆಲಸವನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ರೀಡಿಂಗ್ ಬಿಟ್ವೀನ್ ದ ಲೈನ್ ಮಾಡಲೇಬೇಕು ಅನ್ನುವಂಥವ್ರು ಒಂದು ಹಿಂಟ್ ಕೊಡ್ತಾ ಇದ್ದೀನಿ. ಕ್ಷೇತ್ರದಲ್ಲಿ ಏನೇನು ಕೆಲಸ ಆಗಿದೆ ಅಂದರೆ, ಅವರು ವಿದ್ಯುತ್ ಇಲಾಖೆಯ ಕೆಲಸ ಹೇಳಿದ್ರು, PWDಯ ಕೆಲಸ ಹೇಳಿದ್ರು, ಆರೋಗ್ಯ ಇಲಾಖೆಯ ಕೆಲಸ ಹೇಳಿದ್ರು, ಮತ್ತು ಕ್ರೀಡಾ ಮತ್ತು ಯುವಜನ ಇಲಾಖೆಯ ಕೆಲಸ ಹೇಳಿದ್ರು. ಬುಡಕಟ್ಟು ಜನಾಂಗ ವಸತಿ ವಸತಿ ಇಲಾಖೆ ಹಕ್ಕುಪತ್ರದ ಒಂದು ಅಭಿಯಾನ ಮಾಡಿದ್ದೀನಿ. 3000 ಹಕ್ಕುಪತ್ರಗಳನ್ನು ಕೊಡುವಂಥದ್ದು ರೆವಿನ್ಯೂ ಡಿಪಾರ್ಟ್ಮೆಂಟಿನ ಕೆಲಸ. ಸೊ ನೀರಾವರಿ ನೀರಾವರಿ ಇಲಾಖೆ ಕೆಲಸಗಳು ತಮ್ಮ ಕ್ಷೇತ್ರದಲ್ಲಿ ಯಾವುದೂ ಇಲ್ಲ ಅಂದರೆ ನೀರಾವರಿ ಇಲಾಖೆ ಮಾಡಬಹುದು. ನೀರಾವರಿ ಇಲ್ಲ ನಮ್ಮಲ್ಲಿ. ಎಸ್ ಕೃಷಿ ಇಲಾಖೆಯಿಂದಾಗಿದ್ದರೆ ಇಂಟ್ರೆಸ್ಟಿಂಗ್ ಆಗಿರೋದು. ಸಣ್ಣ ನೀರಾವರಿ ಇಲಾಖೆಯಿಂದ ತಡೆಗೋಡೆಗಳು ಮತ್ತು ಚೆಕ್ ಡ್ಯಾಮ್ಗಳು ನೀರನ್ನು ಉಳಿಸೋದಕ್ಕೆ ಅದು ಚಾಮರಾಜನಗರದಲ್ಲೇ ನಮ್ಗೆ 25 ಕೋಟಿ ರೂಪಾಯಿ ಕೊಟ್ಟರು. ಈಗ ಮೊನ್ನೆ TSP SCP TSPನಲ್ಲಿ ಒಂದು 15 ಕೋಟಿ, ಈಗ ನಾನು ಲೆಕ್ಕ ಹೇಳ್ಕೊಂಡು ಹೋಗ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೊಟ್ಟಿದ್ದಾರೆ. ಟೂರಿಸಮ್ನಲ್ಲಿ ಸ್ವಲ್ಪ ಕೇಳ್ತಾ ಇದ್ವಿ, ಮುಂದಿನ ದಿವಸಗಳಲ್ಲಿ ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಬಸ್ ನಿಲ್ದಾಣ ಹೊಸದಾಗಿ ಮಾಡಿದ್ದೀನಿ, ಎಲ್ಲ ಕೂಡ ಆಗ್ತದೆ. ಲವ್ಲಿ. ಥ್ಯಾಂಕ್ ಯು ಸೋ ಮಚ್ ಪುನಃ ಅವರೇ, ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.